ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ಹೃತಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿವಸ ಆ ಪ್ರಹ್ಲಾದರಾಜರ ಚರಿತ್ರೆ. ಪ್ರಹ್ಲಾದರಾಜರು ತಮ್ಮ ತಂದೆಯಿಂದಾಗಿ ವಿದ್ಯಾಭ್ಯಾಸಕ್ಕೆ ಅಂತ ಚಂಡಾಮರ್ಕರ ಗುರುಕುಲಕ್ಕೆ ಬಂದಿರ್ತಾರೆ. ಚಂಡಾಮರ್ಕರು ಬೇಡದೇ ಇರುವ ಪಾಠಗಳನ್ನೇ ಮಾಡ್ತಾ ಇರ್ತಾರೆ. ಹಿರಣ್ಯಕಶಿಪುವೇ ಸರ್ವೋತ್ತಮ ಹಾಗೆ ಹೀಗೆ ಅಂತ ಮಾಡ್ತಾ ಇರ್ತಾರೆ. ಆದರೆ ಪ್ರಹ್ಲಾದ ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ಳೋದೇನೆ ಪರಮಾತ್ಮನೇ ಸರ್ವೋತ್ತಮ, ಅವನ ಚಿಂತನೆಯನ್ನು ಮಾಡಬೇಕು ಅಂತ ತಂದೆಯ ಮುಂದೆ ಪಾಠವನ್ನು ಒಪ್ಪಿಸ್ತಾ ಇರ್ತಾನೆ. ಕೊನೆಗೆ ಚಂಡಾಮರ್ಕರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಇವನಿಗೆ ನಾವು ಪಾಠ ಮಾಡಿದರೆ ಸರಿಯಾಗೋದಿಲ್ಲ, ನಮ್ಮ ತಂದೆಯಾದಂತಹ ದೈತ್ಯರ ಗುರುಗಳಾದಂತಹ ಕುಲಗುರುಗಳಾದಂತಹ ಶುಕ್ರಾಚಾರ್ಯರೇ ಪಾಠ ಮಾಡಬೇಕು, ಆವಾಗ ನೀವು ಸರಿಯಾಗ್ತಾನೆ ಅಂತ ತಿಳಿದುಕೊಂಡು ಅವರನ್ನು ಪಾಠಕ್ಕೆ ಅಂತ ಕರೆಸ್ತಾರೆ. ಅನೇಕ ದಿವಸಗಳಾಯಿತು. ಒಂದು ದಿವಸ ಗುರುಗಳೇನೋ ಮನೆ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗಿರ್ತಾರೆ. ಪಾಠಶಾಲೆಯಲ್ಲಿ ಕೇವಲ ಹುಡುಗರು ಮಾತ್ರ ಇರ್ತಾರೆ. ಪ್ರಹ್ಲಾದನೇ ಮೊದಲಾದಂಥ ಎಲ್ಲ ದೈತ್ಯವಾರಗಳು ಕೂಡ ಆಟ ಆಡ್ತಾ ಇರ್ತಾರೆ. ಆವಾಗ ಪ್ರಹ್ಲಾದ ಎಲ್ಲರನ್ನು ಕೂಡ ಕರೆದು ಹೇಳ್ತಾನೆ, ಇವತ್ತು ಆಟ ಆಡೋದು ಬೇಡ ಅಂತ, ಮತ್ತೆ ನಾನೊಂದು ಪಾಠ ಮಾಡ್ತೀನಿ ನಿಮಗೆ, ನೀವೆಲ್ಲರೂ ಕೂಡ ಬಂದು ಕೂತ್ಕೊಂಡು ಕೇಳಿ ಅಂತ ಹೇಳ್ತಾನೆ. ಆವಾಗ ಅವರಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಯಾಕೆಂತಂದರೆ ಪಾಠ ಮಾಡೋರು ಅಂದರೆ ಯಾವತ್ತಿದ್ದು ಕೂಡ ಗುರುಗಳು ಮಾತ್ರ. ಈ ಪ್ರಹ್ಲಾದ ನಮ್ಮ ಸ್ನೇಹಿತ, ಇನ್ನೂ ಚಿಕ್ಕ ಹುಡುಗ, ಇವನೇ ಪಾಠ ಮಾಡ್ತಾನೆ ಅಂತ ಕುತೂಹಲದಿಂದಾಗಿ ಎಲ್ಲರೂ ಕೂಡ ಬಂದು ಕೂತ್ಕೊಳ್ತಾರೆ ಅಂತೆ. ಕೂತ್ಕೊಂಡಾಗ ಪ್ರಹ್ಲಾದರಾಜು ಮಾಡುವಂತಹ ಮೊದಲ ಉಪದೇಶ ಏನು ಅಂತಂದರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಅಂತ. ಸಮಸ್ತ ಮಾನವರಿಗೆ ಅವರು ಕೊಡುವಂತಹ ದೊಡ್ಡ ಉಪದೇಶ ಏನು ಅಂತಂದರೆ, ಧರ್ಮಾಚರಣೆಯನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅನೇಕರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಧರ್ಮಾಚರಣೆಯನ್ನು, ಉಪವಾಸವನ್ನು, ವ್ರತವನ್ನು, ದಾನವನ್ನೆಲ್ಲ 60 ಆದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಚಿಕ್ಕ ವಯಸ್ಸಿನಿಂದಲೇ ಮಾಡ್ತಾ ಇರಬೇಕು ಅಂತ. ಯಾಕೆಂತಂದರೆ 60 ಮೇಲೆ, ವಯಸ್ಸು 60 ಮೇಲೆ ಒಬ್ಬ ವ್ಯಕ್ತಿಗೆ ಕಂಪನಿಗಳು ರಿಟೈರ್ಮೆಂಟ್ ಅಂತ ಕೊಡ್ತವೆ. ಯಾಕೆ ಕೊಡ್ತಾವೆ ಅಂತಂದರೆ, ಇನ್ನು ಮುಂದೆ ಆ ವ್ಯಕ್ತಿಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಜಾಸ್ತಿ ಹೊತ್ತು ಕೂಡ್ಲಿಕ್ಕಾಗೋದಿಲ್ಲ, ಒಟ್ಟಿನಲ್ಲಿ ಅವನ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಏನು ಮಾಡ್ತವೆ, ರಿಟೈರ್ಮೆಂಟ್ ಕೊಡ್ತವೆ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಾವು ಧರ್ಮಾಚರಣೆ ಮಾಡಲಿಕ್ಕೆ ಹೊರಟ್ರೆ ಅದೇನಾಗೋದಿಲ್ಲ, ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂತಂದರೆ ಇಂದ್ರಿಯಗಳಲ್ಲಿ ಸರಿಯಾದಂಥ ಶಕ್ತಿನೇ ಇರೋದಿಲ್ಲ. ಹಾಗಾಗಿ ಧರ್ಮಾಚರಣೆಯನ್ನು ಯಾವಾಗ ಮಾಡಬೇಕು ಅಂತಂದರೆ, ಬಾಲ್ಯದಿಂದಲೇ ಧರ್ಮಾಚರಣೆ ಮಾಡ್ತಾ ಇರಬೇಕು. ಆಗ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಒಂದು ವಯಸ್ಸಾದ ಮೇಲೂ ಕೂಡ ಮೈಯಲ್ಲಿ ಆ ಒಂದು ಶಕ್ತಿ ಉಳಿದಿರುತ್ತೆ. ಯಾಕೆಂತಂದರೆ ಅಭ್ಯಾಸ ಇರುತ್ತೆ. ಯಾವತ್ತೂ ಕೂಡ ಒಂದು ಕೆಲಸ ಪರ್ಫೆಕ್ಟಾಗಿ 100ಕ್ಕೆ 100 ಪರ್ಫೆಕ್ಟಾಗಿ ಆಗೋದು ಯಾವಾಗತ್ತಾರೆ, ಅಭ್ಯಾಸ ಇದ್ದಾಗ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅದನ್ನು ಮಾಡ್ತಾ ಅಭ್ಯಾಸ ಆದಾಗ ಏನಾಗುತ್ತೆ, ಅವರು ಮಾಡುವಂಥ ಕೆಲಸ ಅದು ಪರ್ಫೆಕ್ಟಾಗಿ ಆಗುತ್ತೆ. ಹಾಗಾಗಿ ವಯಸ್ಸಾದ ಮೇಲೂ ಕೂಡ
ವ್ರತವನ್ನು ಮಾಡಲಿಕ್ಕೆ, ಧರ್ಮಾಚರಣೆ ಮಾಡಲಿಕ್ಕೆ, ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ, ತೀರ್ಥಯಾತ್ರೆ ಮಾಡಲಿಕ್ಕೆ ಯಾವುದೇ ಕಷ್ಟ ಆಗೋದಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆ ವ್ಯಕ್ತಿ ಧರ್ಮಾಚರಣೆ ಮಾಡ್ತಾ ಬಂದಿರ್ತಾನೆ. ಹಾಗಾಗಿ ಪ್ರಹ್ಲಾದರ ಉಪದೇಶ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ. ಯಾಕೆಂದರೆ ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದಂತಹ ಜನ್ಮ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಬಹೂನಾಂ ಜನ್ಮನಾಮಂತೆ ಅಂತ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದಾಗ ಏನಾಗುತ್ತೆ, ಇಂತಹ ಉತ್ತಮವಾದ ಮನುಷ್ಯ ಜನ್ಮ ಬರುತ್ತೆ. ಅದರಲ್ಲೂ ಕೂಡ ಭಗವದ್ಭಕ್ತನಾಗುವಂಥ ಯೋಗ ಬರುತ್ತೆ. ಹಾಗಾಗಿ ಆ ಜನ್ಮ ಬಂದಾಗ ಚಿಕ್ಕ ವಯಸ್ಸಿನಿಂದಲೇ ಧರ್ಮಾಚರಣೆಯನ್ನು ಮಾಡಿದಾಗ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ವಯಸ್ಸಾದ ಮೇಲೆ ಮಾಡ್ತೀನಿ ಅಂತಂದರೆ ಅದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಏನಿದೆ, ಚಿಕ್ಕ ವಯಸ್ಸಿನ 5-6 ವರ್ಷದ ಪುಟ್ಟ ಬಾಲಕರು ನೀವೆಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನಿಂದಲೇ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಅದರಿಂದ ನಿಮ್ಮ ಉದ್ಧಾರ ಮಾತ್ರ ಅಲ್ಲ, ನಿಮ್ಮ ಇಡೀ ಕುಲದ ಉದ್ಧಾರ ಆಗುತ್ತೆ ನಿಮ್ಮನ್ನ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಹೇಳ್ತಾನೆ, ಮುಂದೆ ಮಾಡ್ತೀನಿ ಅಂತ ಹೇಳಿಕ್ಕೆ ಹೋಗಬೇಡಿ ಅಂತ. ಯಾಕೆಂತಂದರೆ ಒಬ್ಬ ಮನುಷ್ಯನಿಗೆ ಇರುವಂತಹ ಸಾಮಾನ್ಯವಾದಂಥ ಆಯಸ್ಸು ಅಂದರೆ ಒಟ್ಟು 100 ವರ್ಷ. ಆ 100 ವರ್ಷದಲ್ಲಿ ನಿದ್ರೆಯ ಹ್ರಿಯತೆಯ ಅರ್ಧಂ ಅಂತ ಅರ್ಧ ಆಯುಸ್ಸು ಯಾವುದರಲ್ಲಿ ಹೋಗಿಬಿಡುತ್ತೆ, ನಿದ್ರೆಯಲ್ಲಿ ಹೋಗಿಬಿಡುತ್ತೆ. ಅರ್ಥಾತ್ 50 ವರ್ಷ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನ ನಿದ್ರೆಯಲ್ಲಿ ಹೋಗಿಬಿಡುತ್ತೆ. ಅದಾದ ಮೇಲೆ ಬಾಲ್ಯ ವಯಸ್ಸಿನಲ್ಲಿ ಆಟ ಉಪಚಾರ ಅಂತೆಲ್ಲ ಅದಕ್ಕೆ 20 ವರ್ಷ ಹೋಗಿಬಿಡುತ್ತೆ. ಇನ್ನು ಉಳಿದದ್ದೆಷ್ಟು ವರ್ಷ? 30 ವರ್ಷ. ಆ 30 ವರ್ಷದಲ್ಲಿ 20 ವರ್ಷ ಯಾವುದಕ್ಕೆ ಹೋಗುತ್ತೆ ಅಂತಂದರೆ ಈ ಮನೆ ಮಡದಿ ಸಂಸಾರ ಮಕ್ಕಳು ಇದರಲ್ಲಿ ಹೋಗಿಬಿಡುತ್ತೆ. ಉಳಿದದ್ದೆಷ್ಟು? ಕೇವಲ 10 ವರ್ಷ. ಆ 10 ವರ್ಷದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ಅನೇಕ ರೀತಿಯಾದಂತಹ ವಿಷಯ ಭೋಗಗಳನ್ನು ಅನುಭವಿಸ್ತಾ ಅದನ್ನು ಮರೆತು ಬಿಡ್ತಾನೆ. ಹೀಗೆ ಒಟ್ಟು 100 ವರ್ಷದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಇರುವಂತಹ ಅವಕಾಶ ಕಡಿಮೆ ಮತ್ತು ನಮ್ಮ ಪ್ರಾಣಪಕ್ಷಿ ಯಾವಾಗ ಬೇಕಾದ್ರೂ ಹಾರಿ ಹೋಗಬಹುದು. ಹಾಗಾಗಿ ಈ ಜೀವನ ಎಂಬುದು ಅಸ್ಥಿರವಾದದ್ದು, ಚಂಚಲವಾದದ್ದು. ಹಾಗಾಗಿ ಇಂತಹ ಜೀವನದಲ್ಲಿ ಇದ್ದುಕೊಂಡು ನಾನು ಸಾಧನೆ ಮಾಡ್ತಿದ್ದೆ, ಅದು ಸಾಧನೆ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ಯಾವ ರೀತಿಯಾಗಿ ಬೇಕಾದರೂ ಕೂಡ ನಮಗೆ ಸಾವು ಬರಬಹುದು. ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಬುದ್ಧಿ ಬಂದಾಗಿಂದಲೇ ಈ ಒಂದು ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ, ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಎಂಬುದಾಗಿ ಪ್ರಹ್ಲಾದರಾಜರು ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳ್ತಾರೆ, ಅಲ್ಲ ಪರಮಾತ್ಮನ ಒಲಿಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಅಂತೆ. ಯಾಕೆಂದರೆ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲರೂ ಕೂಡ ಸೇರಿಕೊಂಡು 1000 ವರ್ಷ ತಪಸ್ಸನ್ನು ಮಾಡಿದರೆ ಪರಮಾತ್ಮ ಒಲಿಯೋದಿಲ್ಲ. ಅಂತಹದ್ರಲ್ಲಿ ನಾವೆಲ್ಲರೂ ಕೂಡ ಸಣ್ಣ ಬಾಲಕರು, ಚಿಕ್ಕ ಚಿಕ್ಕ ಬಾಲಕರು, ಸರಿಯಾಗಿ ಬುದ್ಧಿ ಕೂಡ ಇಲ್ಲ. ಜೊತೆಗೆ ಎಂಥವರು ಅಸುರ ಸ್ವಭಾವದವರು. ಹಾಗಾಗಿ ನಮಗೆ ಪರಮಾತ್ಮ ಹೇಗೆ ಹೊಲಿತಾನೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ ಅಂತೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ನಖ್ಯಚ್ಯುತಂ ಪ್ರೀಣಯತಃ ಬಹ್ವಾಯಾಸಃ ಅಂತ. ಪರಮಾತ್ಮನ ಸಂತೋಷಗೊಳಿಸಲಿಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಅಂತ. ಮೊದಲು ಮಾಡಬೇಕಾದದ್ದು 2 ಕಾರ್ಯ ಅಂತ. ಒಂದು, ನಿಮ್ಮ ಸ್ವಭಾವವನ್ನು ಶುದ್ಧಗೊಳಿಸಿ ಅಂತ. ಯಾಕಂದರೆ ನೀವೆಲ್ಲರೂ ಕೂಡ ದೈತ್ಯ ಬಾಲಕರು, ಅಸುರ ಸ್ವಭಾವ, ಕೆಟ್ಟ ಸ್ವಭಾವ ಸಹಜವಾಗಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಸುರ ಸ್ವಭಾವವನ್ನು ಮೊದಲು ಬಿಡಿ. ಅದಾದ ಮೇಲೆ ಎಲ್ಲರ ಒಳಗಡೆಯೂ ಕೂಡ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಅವನ ಸೇವೆಯನ್ನು ಮಾಡಿ. ಅದರಿಂದಾಗಿ ಪರಮಾತ್ಮ ಒಲಿತಾನೆ. ಹೇಗೆಂದರೆ ಪರಮಾತ್ಮ ಒಲಿಲಿಕ್ಕೆ ಒಂದು ಪ್ರಧಾನ ಅಂಶ ನಮ್ಮ ಪ್ರಾಮಾಣಿಕತೆ, ಪ್ರಾಂಪ್ಟ್ ಆಗಿರಬೇಕು. ಯಾವುದೇ ಕಾರ್ಯವನ್ನಾಗಲಿ ಪ್ರಾಮಾಣಿಕವಾಗಿ ಮಾಡಿದಾಗ ಏನಾಗುತ್ತೆ, ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತೆ, ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಸಾಕು. ಅದರಿಂದಾಗಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಹಾಗಾಗಿ ಸಾಲಗ್ರಾಮದ ಪೂಜೆ, ಪ್ರತಿಮೆ ಪೂಜೆ ಅದೇ ಪರಮಾತ್ಮನ ಪೂಜೆಯಲ್ಲ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಿದರೆ ಅದೇ ದೊಡ್ಡ ಪರಮಾತ್ಮನ ಪೂಜೆ ಆಗುತ್ತೆ. ಹಾಗಾಗಿ ನೀವು ಅದನ್ನು ಮಾಡಿ ಎಂಬುದಾಗಿ ಪ್ರಹ್ಲಾದರಾಜರು ಉಪದೇಶ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಮಾಡ್ತಾರೆ. ಇಷ್ಟೆಲ್ಲ ಉಪದೇಶವನ್ನು ಸ್ವೀಕಾರ ಮಾಡಿದಾಗ ಆ ದೈತ್ಯ ಬಾಲಕರಿಗೆ ಭಾರೀ ಖುಷಿಯಾಗಿಬಿಡುತ್ತೆ ಅಂತೆ. ಯಾಕೆಂತಂದರೆ ಒಬ್ಬ ನಿಜವಾದಂತಹ ಜ್ಞಾನಿಗೆ ಆನಂದ ಆಗೋದು ಯಾವಾಗ ಅಂತಂದರೆ ಉಪದೇಶ ಪಡೆದುಕೊಂಡಾಗ ಅಂತೆ. ಹಾಗಾಗಿ ಅವರಿಗೆ ಭಾರೀ ಆನಂದ ಆಗಿಬಿಡ್ತು. ಅವರಿಗೊಂದು ಸಂಶಯ ಬರುತ್ತೆ, ಪ್ರಹ್ಲಾದ ನೀನು ಹುಟ್ಟಿ ಬೆಳೆದದ್ದೆಲ್ಲಿ? ನಮ್ಮ ಒಂದು ಸಮಾಜದ ಮಧ್ಯದಲ್ಲಿ ಏನೇ, ನಮ್ಮ ಸುತ್ತಮುತ್ತಲೇ ನೀನು ಬೆಳೆದಿದ್ದೀಯಾ, ನಾನು ಬೆಳೆದಿದ್ದೇವೆ. ನಮಗೂ ಅದೇ ಆಹಾರ, ನಿನಗೂ ಅದೇ ಆಹಾರ, ನನಗೂ ಅದೇ ಗುರುಗಳು, ನಿನಗೂ ಅದೇ ಗುರುಗಳು, ನಾನೂ ದೈತ್ಯ, ನೀನು ದೈತ್ಯ. ಹಾಗಾಗಿ
ನಮಗೆ ಗೊತ್ತಿಲ್ಲದಂತಹ ವಿಚಾರ ನಿನಗೆ ಇಷ್ಟು ಪರ್ಫೆಕ್ಟಾಗಿ ಹೇಗೆ ಗೊತ್ತಾಯಿತು ಅಂತ. ಏನೋ ಅಲ್ಪ ಸ್ವಲ್ಪ ಗೊತ್ತಿದ್ರೆ ಏನೋ ಅನ್ಬೋದು, ಆದರೆ ನಮಗೆ ಗೊತ್ತಿಲ್ಲದೇ ಇರುವಂತಹ ವಿಚಾರ ನಿನಗೆ ಇಷ್ಟು ನಿಖರವಾಗಿ ಪರ್ಫೆಕ್ಟಾಗಿ ಗೊತ್ತಾಗಲಿ ಹೇಗೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಮಾಡಿದಾಗ ಆ ಪ್ರಹ್ಲಾದರಾಜರು ಹೇಳ್ತಾರೆ, ನನ್ನ ತಂದೆ ಹಿಂದೆ ತಪಸ್ ಮಾಡಲಿಕ್ಕೆ ಅಂತ ಮಂದರ ಪರ್ವತ, ಮಂದರದ್ರೋಣ್ಯಂ ಅಂತ ಮಂದರ ಪರ್ವತಕ್ಕೆ ತಪಸ್ ಮಾಡಲಿಕ್ಕೆ ಅಂತ ಹೋಗಿದ್ದರು. ಆವಾಗ ನಾನು ನನ್ನ ತಾಯಿಯ ಗರ್ಭದಲ್ಲಿ ಇದ್ದೆ. ನನ್ನ ತಾಯಿ ಕಯ್ಯಾದು ದೇವಿ ಗರ್ಭವತಿಯಾಗಿದ್ದಳು. ಯಾವಾಗ ನನ್ನ ತಂದೆ ತಪಸ್ ಮಾಡಲಿಕ್ಕೆ ಪರ್ವತಕ್ಕೆ ಹೋದ್ನೋ ಆವಾಗ ದೇವತೆಗಳಿಗೆ ಗೊತ್ತಾಗುತ್ತೆ ಹಿರಣ್ಯಕಶಿಪು ಮನೆಯಲ್ಲಿ ಇಲ್ಲ ಅಂತ. ತಕ್ಷಣ ಅವರೇ ಮಾಡ್ತಾರೆ, ನನ್ನ ತಾಯಿಯನ್ನು ಕೊಲ್ಲಲಿಕ್ಕೆ ಎಂದು ಬರ್ತಾರೆ ಅಂತೆ. ಕೊಲ್ಲಲಿಕ್ಕೆ ಬಂದವರೇ ನೋಡ್ತಾರೆ ನನ್ನ ತಾಯಿ ಗರ್ಭಿಣಿಯಾಗಿದ್ಲು. ಆವಾಗ ದೇವತೆಗಳು ವಿಚಾರ ಮಾಡ್ತಾರೆ, ಒಬ್ಬ ಹಿರಣ್ಯಕಶಿಪುವಿಂದಲೇ ನಮಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಈ ಹೊಟ್ಟೆಯಲ್ಲಿ ಮತ್ತೊಬ್ಬ ಮಗ ಹುಡ್ತಾ ಇದ್ದಾನೆ, ಹಾಗಾಗಿ ಅವನು ಇನ್ನಷ್ಟು ದೊಡ್ಡ ದುಷ್ಟನಾಗಬಹುದು ಅಂತ ಇವಳು ಗರ್ಭಿಣಿಯಾಗಿದ್ದರೂ ಪರವಾಗಿಲ್ಲ. ಸಾಮಾನ್ಯವಾಗಿ ಸ್ತ್ರೀ ಹತ್ಯೆಯೇ ಅತ್ಯಂತ ನಿಷಿದ್ಧವಾದದ್ದು ಜಗತ್ತಿನಲ್ಲಿ, ಅದರಲ್ಲೂ ಕೂಡ ಗರ್ಭಿಣಿಯ ಹತ್ಯೆ, ಭ್ರೂಣ ಹತ್ಯೆ ಇನ್ನಷ್ಟು ಪಾಪಕರವಾದದ್ದು. ಆದರೆ ದೇವತೆಗಳು ವಿಚಾರ ಮಾಡ್ತಾರೆ, ಇವಳು ಗರ್ಭಿಣಿಯಾಗಿದ್ದರೂ ಪರವಾಗಿಲ್ಲ, ಕೊಂದು ಬಿಡೋಣ ಅಂತ. ಯಾಕೆಂದರೆ ಇವಳ ಹೊಟ್ಟೆಯಲ್ಲಿ ಇನ್ನೊಬ್ಬ ಹಿರಣ್ಯಕಶಿಪು ಬಂದರೆ ಅದು ಇನ್ನಷ್ಟು ದೊಡ್ಡ ಜಗತ್ತಿಗೆ ಹಾನಿಯಾಗುತ್ತೆ, ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಇವಳನ್ನು ಸಂಹಾರ ಮಾಡಿ ಹಾಕಿಬಿಡೋಣ ಅಂತ ಚಿಂತನೆ ಮಾಡ್ತಾರೆ ಅಂತೆ. ಆವಾಗ ಸಾಕ್ಷಾತ್ ನಾರದರು ಅಲ್ಲಿಗೆ ಬರ್ತಾರೆ. ದೇವೇಂದ್ರ ಇವಳ ಗರ್ಭದ ತಂಟೆಗೆ ಹೋಗಬೇಡ ಅಂತ ಹೇಳ್ತಾರೆ ಅಂತೆ. ಯಾಕೆಂತಂದರೆ ಇವಳ ಗರ್ಭದಿಂದಾಗಿ ಹಿರಣ್ಯಕಶಿಪು ಬರೋದಲ್ಲ, ಅತ್ಯಂತ ಶ್ರೇಷ್ಠನಾದಂತಹ ಪರಮಾತ್ಮನ ಭಕ್ತ ಬರ್ತಾ ಇದ್ದಾನೆ, ಅವನ ಮೂಲಕ ಇಡೀ ಜಗತ್ತೇ ಉದ್ಧಾರ ಆಗುತ್ತೆ. ಹಾಗಾಗಿ ಇದರಲ್ಲಿ ತಪ್ಪಿರೋದು ಯಾರ್ದು? ಹಿರಣ್ಯಕಶಿಪುವಿನದ್ದು. ಹಾಗಾಗಿ ಇದರಲ್ಲಿ ಕಯ್ಯಾದುವಿನ ತಪ್ಪು ಕೂಡ ಇಲ್ಲ, ಪ್ರಹ್ಲಾದರಾಜರ ತಪ್ಪು ಕೂಡ ಇಲ್ಲ. ಹಾಗಾಗಿ ಇವಳನ್ನು ಕೊಲ್ಲಲಿಕ್ಕೆ ಹೋಗಬೇಡ ಎಂಬುದಾಗಿ ನಾರದರು ಉಪದೇಶ ಮಾಡಿದಾಗ ದೇವೇಂದ್ರ ಸುಮ್ಮನೆ ಆಗಿಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಆದ ಮೇಲೆ ನಾರದರು ವಿಚಾರ ಮಾಡ್ತಾರೆ ಅಂತೆ, ಇನ್ನು ಈ ಕಯ್ಯಾದುವನ್ನು ಇಲ್ಲಿ ಆಶ್ರಮದಲ್ಲಿ ಬಿಡೋದು ಬೇಡ ಅಂತ ಆಲೋಚನೆ ಮಾಡಿ ಏನು ಮಾಡ್ತಾರೆ, ತಮ್ಮ ಆಶ್ರಮಕ್ಕೆ ಅವಳನ್ನು ಕರೆದುಕೊಂಡು ಹೋಗ್ತಾರೆ ಅಂತೆ. ತಮ್ಮ ಆಶ್ರಮಕ್ಕೆ ಅವಳನ್ನು ಕರೆದುಕೊಂಡು ಹೋಗಿ ವಿಶೇಷವಾದಂಥ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರ ಉದ್ದೇಶ ಏನಾಗಿತ್ತು? ನಾರದರು ತ್ರಿಕಾಲ ಜ್ಞಾನಿಗಳು. ಈ ಒಂದು ಕಯ್ಯಾದುವಿನ ಗರ್ಭದಲ್ಲಿ ಶ್ರೇಷ್ಠನಾದಂತಹ ಭಗವದ್ಭಕ್ತ ಅವತಾರ ಮಾಡಲಿಕ್ಕಿದ್ದಾನೆ. ಹಾಗಾಗಿ ಅವನಿಗೆ ವಿಶೇಷವಾದಂಥ ಉಪದೇಶ ಮಾಡಬೇಕು ಅಂತ ಆಲೋಚನೆ ಮಾಡಿದಂತಹ ಎಲ್ಲ ನಾರದ ಋಷಿಗಳು ಏನು ಮಾಡ್ತಾರೆ, ವಿಶೇಷವಾದಂಥ ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ನನಗೆ ಇಷ್ಟೆಲ್ಲ ಜ್ಞಾನ ಬಂದಿದೆ, ಅದಕ್ಕೆ ಕಾರಣ ಏನಂತಂದರೆ ನಾನು ನನ್ನ ತಾಯಿ ಗರ್ಭವತಿಯಾಗಿದ್ದಾಗ ನಾರದರು ಉಪದೇಶ ಮಾಡಿದಂಥ ಫಲದಿಂದಾಗಿ ನನಗೆ ಇಷ್ಟೆಲ್ಲ ಜ್ಞಾನ ಬಂದಿದೆ. ಹಾಗಾಗಿ ನನ್ನ ಜ್ಞಾನಕ್ಕೆ ಕಾರಣ ಯಾರು? ನಾರದ ಮಹರ್ಷಿಗಳು ಅಂತ ಆ ಒಂದು ವಿಚಾರವನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಹೇಳಿದಾಗ ದೈತ್ಯ ಬಾಲಕರಿಗೂ ಕೂಡ ಭಾರಿ ಸಂತೋಷ ಆಗುತ್ತೆ. ಅವರು ಕೂಡ ಅನೇಕ ರೀತಿಯಾದಂತಹ ಪರಮಾತ್ಮನ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅನೇಕ ರೀತಿಯಾದ ಉಪದೇಶಗಳನ್ನು ಮತ್ತೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪರಮಾತ್ಮ ಹೇಗಿದ್ದಾನೆ ಅಂತ. ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗ್ಯೈ ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಶು ತಥಾತ್ಮಯೋಗೈ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ ಅಂತ. ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಅಂತ ಒಂದು ದೊಡ್ಡ ಚಿನ್ನದ ಗಣಿ ಇರುತ್ತೆ. ಆ ಚಿನ್ನದ ಗಣಿಯಲ್ಲಿ ಏನಾಗಿರುತ್ತೆ, ಎಲ್ಲ ಕಡೆ ಬಂಗಾರ ಇರುತ್ತೆ. ಆದರೆ ಬಂಗಾರ ಯಾರಿಗೆ ಕಾಣಿಸುತ್ತೆ? ಬಂಗಾರವನ್ನು ಹುಡುಕುವಂಥ ಒಬ್ಬ ವಿಜ್ಞಾನಿಗೆ ಮಾತ್ರ ಬಂಗಾರ ಕಾಣಿಸುತ್ತೆ. ನಾವು ಹೋದರೆ ನಮಗೆ ಕಾಣಿಸುತ್ತೆ, ಕಲ್ಲು ಮಾತ್ರ ಕಾಣಿಸುತ್ತೆ. ಹಾಗಾಗಿ ಏನಿರುತ್ತೆ, ಆ ಕಲ್ಲಿನ ಒಳಗಡೆ ಏನಾಗಿರುತ್ತೆ, ಬಂಗಾರ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ತೆಗೆದು ಅದನ್ನು ಚೆನ್ನಾಗಿ ಶುದ್ಧ ಮಾಡಿ ಎಲ್ಲವನ್ನು ಕೂಡ ಮಾಡಿ ಅದರಿಂದಾಗಿ ಬಂಗಾರವನ್ನು ತೆಗೆದಾಗ ನಮಗೆ ಶುದ್ಧವಾದಂಥ ಬಂಗಾರ ಸಿಗುತ್ತೆ, ಅದಕ್ಕೆ ಒಳ್ಳೆಯ ಬೆಲೆ ಇರುತ್ತೆ. ಹಾಗೆ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ಇಡೀ ಜಗತ್ತಿನಲ್ಲಿ ವಾಸವಾಗಿದ್ದಾನೆ. ಆದರೆ ನಮಗೆ ಕಾಣಿಸೋದೇನು? ಬರೀ ಜಗತ್ತು, ಕಲ್ಲು, ಮಣ್ಣು, ಗಿಡ, ಮರ ಇದೇ ಕಾಣಿಸುತ್ತೆ. ಆದರೆ ಹೇಗೆ ಒಂದು ಕಲ್ಲಿನ ಒಳಗಡೆ ಬಂಗಾರ ಇದ್ದಂತೆ ಇಡೀ ಜಗತ್ತಿನ ಒಳಗಡೆ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ. ಅದನ್ನು ಕಾಣಬೇಕು ಅಂದರೆ ಏನು ಬೇಕು ಅಂತಂದರೆ ಒಬ್ಬ ಉತ್ತಮವಾದಂತಹ ಜ್ಞಾನಿಗಳು ಉಪದೇಶ ಬೇಕು. ಹೇಗೆ ಒಬ್ಬ ವಿಜ್ಞಾನಿ ಕಲ್ಲಿನಲ್ಲಿ ಇರುವಂಥ ಬಂಗಾರವನ್ನು ತೆಗೆಯುವಂತೆ ಜ್ಞಾನಿಗಳ ಉಪದೇಶದಿಂದಾಗಿ ನಾವು ಕೂಡ ಜಗತ್ತಿನ ಎಲ್ಲ ಕಡೆ ಅಡಗಿರುವಂತಹ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಉಪನಿಷತ್ನಲ್ಲಿ ಕಥೆ ಬರುತ್ತೆ. ಉದ್ದಾಲಕ ಅಂತ ಒಬ್ಬ ಋಷಿಗಳಿದ್ದರು. ಆ ಉದ್ದಾಲಕ ಋಷಿಗಳಿಗೆ ಇಬ್ಬರು ಮಕ್ಕಳು, ಒಬ್ಬ ಶ್ವೇತಕೇತು, ಇನ್ನೊಬ್ಬ ನಚಿಕೇತ ಅಂತ. ಶ್ವೇತಕೇತು ಭಾರೀ ದೊಡ್ಡ ಜ್ಞಾನಿಯಾಗಿದ್ದ.
ಹಾಗಾಗಿ ಅವರಪ್ಪ ಏನು ಮಾಡ್ತಾರೆ, ಅವನ್ನ ಗುರುಕುಲಕ್ಕೆ ಅಂತ ಕಳಿಸ್ತಾರೆ. ಗುರುಕುಲದಲ್ಲಿ ಹೋಗಿ 13-14 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಮನೆಗೆ ಬಂದಾಗ ಅವನಿಗೆ ಶ್ರೇಷ್ಠ ಜ್ಞಾನ ಇತ್ತು, ಜೊತೆಗೆ ಅಹಂಕಾರ ಕೂಡ ತುಂಬಿಟ್ಟಿತ್ತು. ಹಾಗಾಗಿ ಅವನು ಆಲೋಚನೆ ಮಾಡ್ತಾನೆ, ನಾನು ನನ್ನ ತಂದೆಗೆ ನಮಸ್ಕಾರ ಮಾಡಬೇಕಾ ಬೇಡವಾ ಅಂತ. ಯಾಕೆ, ನನ್ನ ತಂದೆಗೆ ಅಷ್ಟೇನು ದೊಡ್ಡ ಜ್ಞಾನಿಯಲ್ಲ, ನಾನು ದೊಡ್ಡ ಜ್ಞಾನಿಯಾಗಿದ್ದೇನೆ. ಹಾಗಾಗಿ ನನ್ನ ತಂದೆಗೆ ನಮಸ್ಕಾರ ಮಾಡಬೇಕಾ ಬೇಡವಾ ಅಂತ ಶ್ವೇತಕೇತುವಿಗೆ ಜಿಜ್ಞಾಸೆ ಉಂಟಾಗುತ್ತೆ ಅಂತೆ. ಅವನು ತನ್ನ ತಂದೆಗೆ ನಮಸ್ಕಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆವಾಗ ಉದ್ಧಾಲಕರಿಗೆ ಗೊತ್ತಾಗುತ್ತೆ, ಶ್ವೇತಕೇತುವಿಗೆ ಅಹಂಕಾರ ಬಂದಿದೆ ಅಂತ. ವಿದ್ಯೆ ಎಂಬುದು ವಿನಯವನ್ನು ಕೊಡಬೇಕು, ಆದರೆ ನನ್ನ ಮಗನಿಗೆ ಅಹಂಕಾರ ಬಂದಿದೆ ಅಂತ ಹೇಳ್ತಾರೆ. ಆವಾಗ ಆ ಶ್ವೇತಕೇತು ಕೇಳ್ತಾನೆ, ತನ್ನ ತಂದೆ ಕೇಳ್ತಾನೆ ಅಂತೆ, ಅಪ್ಪ ದೇವರೆಲ್ಲಿದ್ದಾನೆ ಹೇಳು ಅಂತ ತನ್ನ ತಂದೆಯೇ ಟೆಸ್ಟ್ ಮಾಡಲಿಕ್ಕೆ ಹೋಗಿ ಶುರು ಮಾಡ್ತಾನೆ. ಆವಾಗ ಉದ್ಧಾಲಕರು ಹೇಳ್ತಾರೆ, ಒಂದು ಪಾತ್ರೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಪಾತ್ರೆ ತರ್ತಾನೆ, ಆ ಪಾತ್ರೆಯಲ್ಲಿ ನೀರು ಹಾಕು ಅಂತ ಹೇಳ್ತಾರೆ. ನೀರನ್ನು ಹಾಕ್ತಾನೆ, ಅದರ ಸ್ವಲ್ಪ ಉಪ್ಪನ್ನು ಹಾಕು ಅಂತ ಹೇಳ್ತಾನೆ. ಉಪ್ಪನ್ನು ಹಾಕ್ತಾನೆ, ಅದನ್ನು ಒಂದು ಕಡೆ ಇಡು, ನಾಳೆ ಬೆಳಗ್ಗೆ ಬಾ, ನಿನಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ ಅಂತೆ. ಆವಾಗ ಮರು ದಿವಸ ಬೆಳಗ್ಗೆ ಆ ಶ್ವೇತಕೇತು ಬರ್ತಾನೆ. ಬಂದಾಗ ಪಾತ್ರೆ ತಗೊಂಬ ಅಂತ ಹೇಳ್ತಾನೆ. ಪಾತ್ರೆ ತೆಗೆದುಕೊಂಡು ಬಂದ. ಪಾತ್ರೆಯಲ್ಲಿ ಏನಿದೆ, ನೀರಿದೆ, ಉಪ್ಪಿದೆ. ಸರಿ, ನಿನ್ನೆ ನೀನೇ ಮಾಡಿದ್ದಿ, ನೀರು ಹಾಕಿ ಅದರ ಮೇಲೆ ಉಪ್ಪು ಹಾಕಿದಿ, ನನಗೀಗ ಉಪ್ಪನ್ನು ತೆಗೆದುಕೊಡು, ನೀರನ್ನು ಸಪ್ರೇಟ್ ಮಾಡಿಕೊಡು ಅಂತ ಕೇಳ್ತಾರೆ ಅಂತೆ. ಆವಾಗ ಅವನು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಿನ್ನೆ ಹಾಕಿದಂಥ ಉಪ್ಪು ಸಿಗಲೇ ಇಲ್ಲ. ಅದೇನಾಗ್ಬಿಟ್ಟಿದೆ, ನೀರಿನಲ್ಲಿ ಮಿಕ್ಸ್ ಆಗಿ ಹೋಗಿಬಿಟ್ಟಿದೆ. ಆವಾಗ ಆ ಯಾವ ಉದ್ಧಾಲಕರು ಹೇಳ್ತಾರೆ, ಪರಮಾತ್ಮನು ಕೂಡ ಹೀಗೆ ಜಗತ್ತಿನ ಎಲ್ಲ ಕಡೆಯೂ ಕೂಡ ವ್ಯಾಪ್ತನಾಗಿದ್ದಾನೆ, ಆದರೆ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಿ ಹಾಕಿರುವಂಥ ಉಪ್ಪನ್ನು ನೋಡ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಜಗತ್ತಿನಲ್ಲಿ ವ್ಯಾಪ್ತವಾಗಿರುವಂಥ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡಬಹುದು, ನೀರನ್ನು ಕುಡಿದ್ರೆ ಏನಾಗುತ್ತೆ, ಉಪ್ಪಿರೋದು ಉಪ್ಪು ನೀರಂತ ಗೊತ್ತಾಗುತ್ತೆ. ಹಾಗೆ ಪರಮಾತ್ಮನ ಅನುಭವಿಸಬೇಕು. ಜ್ಞಾನದಿಂದಾಗಿ ಅವನನ್ನು ನಾವು ಸೂಕ್ಷ್ಮ ದೃಷ್ಟಿಯಿಂದಾಗಿ ಕಂಡಾಗ ಪರಮಾತ್ಮನಿಗೆ ಕಾಣಿಸ್ತಾನೆ ಪರಮಾತ್ಮ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣಿಸಲಾರದಂಥ ವ್ಯಕ್ತಿ ಅಂತ ಅವನಿಗೆ ಉಪದೇಶವನ್ನು ಮಾಡ್ತಾನೆ. ಆವಾಗ ಆ ಶ್ವೇತಕೇತುವಿನ ಒಂದು ಅಹಂಕಾರ ಕಡಿಮೆಯಾಗುತ್ತೆ ಅಂತ ಉಪನಿಷತ್ತಿನ ಕಥೆ ಬರುತ್ತೆ. ಅಂದರೆ ತಾತ್ಪರ್ಯ ಇಷ್ಟು, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಆದರೆ ಸುಲಭವಾಗಿ ಸಿಗುವಂತಹ ವ್ಯಕ್ತಿಯಲ್ಲ. ನೀರಿನಲ್ಲಿ ಉಪ್ಪು ಕಲೆತಂತೆ, ಕಲ್ಲಿನಲ್ಲಿ ಬಂಗಾರ ಇದ್ದಂತೆ ಪರಮಾತ್ಮ ಎಲ್ಲ ಕಡೆಯೂ ಕೂಡ ವ್ಯಾಪ್ತನಾಗಿದ್ದಾನೆ. ವಿಶೇಷವಾಗಿ ಭಾಗವತದಲ್ಲಿ ಹೇಳುವಂತೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ ಅಂತ ಪ್ರತಿಯೊಬ್ಬ ಹೃದಯ ಕವನದಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಆದರೆ ನಮಗೆ ಅವನು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾನೆ. ಹಾಗಾಗಿ ಪರಮಾತ್ಮ ಯಾರಿಗೆ ಒಲಿತಾನೆ ಅಂತ ಹೇಳಿದರೆ, ಪ್ರಿಯತೆ ಅಮಲಯ ಭಕ್ತ್ಯ ಹರಿರನ್ಯದ್ ವಿಡಂಬರಂ ಅಂತ ಪರಮಾತ್ಮನನ್ನು ಒಲಿಸಲಿಕ್ಕೆ ಬೇರೆ ಯಾವುದು ಬೇಕಾಗಿಲ್ಲ. ಬೇಕಾಗಿರೋದು ಒಂದೇ ಒಂದು, ಅದು ಭಕ್ತಿ. ಅದು ಎಂತಹ ಭಕ್ತಿ, ಶುದ್ಧವಾದಂಥ ಭಕ್ತಿ. ಆ ಶುದ್ಧವಾದಂಥ ಭಕ್ತಿ ಇದ್ದರೆ ಪರಮಾತ್ಮ ಒಲಿತಾನೆ, ಇಲ್ಲದೆ ಹೋದರೆ ಉಳಿದೆಲ್ಲವೂ ಕೂಡ ದೊಂಬರಾಟ ಅಂತ ಕರೆಸ್ಕೊಳ್ಳುತ್ತೆ ಅಂತ ತಿಳಿಸ್ತಾರೆ. ಹಾಗಾಗಿ ನೀವು ದೈತ್ಯರಾಗಿರಬಹುದು, ದೈತ್ಯರಾಗಲಿ ಶೂದ್ರರಾಗಲಿ ಯಾರೇ ಆಗಲಿ, ಜ್ಞಾನ ಇದ್ದರೆ ಭಕ್ತಿ ಇದ್ದರೆ ಪರಮಾತ್ಮ ಒಲಿತಾನೆ. ಅದಿಲ್ಲದೆ ಹೋದರೆ ಎಂತಹ ದೊಡ್ಡ ಬ್ರಾಹ್ಮಣನಾಗಿದ್ದರೂ ಕೂಡ ಪರಮಾತ್ಮ ಒಲಿಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ಸಾಧನೆಯನ್ನು ಮಾಡಿ, ಸಾಧನೆಯ ಮೂಲಕ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿ ಅಂತ ಸಮಸ್ತ ದೈತ್ಯ ಬಾಲಕರಿಗೆ ಪ್ರಹ್ಲಾದರಾಜರು ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡಿದಾಗ ದೈತ್ಯ ಬಾಲಕರಿಗೆ ಆದಷ್ಟು ಸಂತೋಷ. ಅಷ್ಟಿಷ್ಟಲ್ಲ, ಇಷ್ಟು ದಿವಸ ತಾವು ಕೇಳಿದಂಥ ಉಪದೇಶ ಎಲ್ಲವನ್ನು ಕೂಡ ತಲೆಯಿಂದ ಹೊರಗಡೆ ಹಾಕಿ ಪ್ರಹ್ಲಾದರಾಜರ ಉಪದೇಶವನ್ನು ತಲೆಯೊಳಗೆ ಸ್ವೀಕಾರ ಮಾಡಿ ಆನಂದದಿಂದಾಗಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಷಂಡಾಮರ್ಕರು, ಶುಕ್ರಾಚಾರ್ಯ ಎಲ್ಲರೂ ಕೂಡ ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಬಂದು ನೋಡ್ತಾರೆ, ಇಡೀ ಗುರುಕುಲದ ವಾತಾವರಣವೇನು ಹಾಳಾಗಿ ಹೋಗಿಬಿಟ್ಟಿದೆ. ಎಲ್ಲರೂ ಕೂಡ ಹರಿಯ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಾಗ ಅವರಿಬ್ಬರು ಕೂಡ ನೇರವಾಗಿ ಹಿರಣ್ಯಕಶಿಪನ ಹತ್ರ ಹೋಗ್ತಾರೆ. ಇನ್ನು ಮುಂದೆ ನಮ್ಮಿಂದಾಗಿ ಗುರುಕುಲವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗ ನಮ್ಮ ಇಡೀ ಗುರುಕುಲವನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ನಿಮಗೆ ನಾವು ರಾಜೀನಾಮೆ ಪತ್ರವನ್ನು ಕೊಡ್ತಾ ಇದ್ದೇವೆ, ನೀವು ನಮ್ಮನ್ನು ಬಿಟ್ಟುಬಿಡಿ ದಯವಿಟ್ಟು ಅಂತ ಪ್ರಶ್ನೆ ಮಾಡ್ತಾನೆ. ಇದು ವಿಜ್ಞಾಪನೆಯನ್ನು ಮಾಡ್ಕೊಳ್ತಾನೆ. ಇಷ್ಟೆಲ್ಲ ಆಗ ಹಿರಣ್ಯಕಶಿಪಿಗೆ ಗೊತ್ತಾಗುತ್ತೆ, ನನ್ನ ಮಗ ಹಾಳಾಗಲಿಕ್ಕೆ ಷಂಡಾಮರ್ಕರು ಕಾರಣವಲ್ಲ, ಅವನೇ ಕಾರಣನಾಗಿದ್ದಾನೆ. ಹಾಗಾಗಿ ಇವತ್ತು ಅವನನ್ನು ನಾನೇ ಕೊಂದು ಬಿಡ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ಇಷ್ಟು ದಿವಸ ಬೆಂಕಿ ಹಾಕಿದ, ವಿಷ ಹಾಕಿದ, ಹಾವು ಕಚ್ಚಿಸಿದ, ಆನೆ ತುಳಿತು, ಏನು ಮಾಡಿದರೂ ಕೂಡ ಸಾಯಲಿಲ್ಲ. ಆದರೆ ಇವತ್ತು ತೀರ್ಮಾನ ಮಾಡಿದ, ಹೇಗಿದ್ದರೂ ನನಗಂತೂ ಸಾವಿಲ್ಲ, ಹಾಗಾಗಿ ನಾನು ಅನಾಯಾಸವಾಗಿ ಇವನನ್ನು ಕೊಂದು ಹಾಕಿಬಿಡ್ತೇನೆ ಅಂತ ದರದರನೆ ಅವನನ್ನು ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಹೇಳ್ತಾನೆ, ನಿನಗೆ ಯಾರ ಶಕ್ತಿ ಸಾಮರ್ಥ್ಯದಿಂದ ಇಷ್ಟು ಧೈರ್ಯ ಇದೆ ಅಂತ. ಯಾಕೆಂತಂದರೆ
ಇಡೀ ಜಗತ್ತೇ ನನ್ನನ್ನು ನೋಡಿದರೆ ಹೆದರುತ್ತೆ. ಹಿರಣ್ಯಕಶಿಪು ಅಂತಂದರೆ ಇಡೀ ಜಗತ್ತು ಹೆದರುತ್ತೆ. ಬರೀ ಜಗತ್ತು ಮಾತ್ರ ಅಲ್ಲ, ದೇವಾನು ದೇವತೆಗಳೇ ಹೆದರ್ತಾರೆ ಹಿರಣ್ಯಕಶಿಪುವನ್ನು ಕಂಡ್ರೆ, ಅವನ ಹೆಸರು ಕೇಳಿದರೆ. ಅಂತಹದರಲ್ಲಿ ನೀನು ನನ್ನ ಮಗನಾಗಿ ನನಗೆ ಚೂರು ಚೂರು ಹೆದರ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನನಗೆ ವಿರುದ್ಧವಾದ ಕೆಲಸವನ್ನೇ ಮಾಡ್ತಾ ಇದ್ದೀಯಾ. ಹಾಗಾಗಿ ನಿನಗೆ ಯಾರ ಸಾಮರ್ಥ್ಯ ಇದೆ ಎಂಬುದಾಗಿ ಕಷ್ಟ ಮಾಡಿದಾಗ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ ಅಂತ ಅನೇಕ ರೀತಿಯಾದಂತಹ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಬರ್ತಾರೆ. ಪರಮಾತ್ಮ ಅಪ್ಪ ನನಗೆ ಯಾರ ಬಲ ಇದೆ ಅಂತ ಕೇಳ್ತಾ ಇದ್ದೀಯಲ್ಲ, ನನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಯಾರು ದೊಡ್ಡ ಬಲ ಅಂದರೆ ಅದು ಪರಮಾತ್ಮ. ಸವೈ ಬಲಂ ಬಲಿನಾಂ ಚಾಪರೇಶಾಂ, ನನಗೂ ಅವನೇ ಬಲ, ನಿನಗೂ ಅವನೇ ಬಲ. ನಿನಗೆ ವರವನ್ನು ಕೊಟ್ಟಂಥ ಚತುರ್ಮುಖ ಬ್ರಹ್ಮದೇವರಿಗೂ ಯಾರ ಬಲ ಇದೆ? ಪರಮಾತ್ಮನ ಬಲವೇ ಇದೆ. ಅವನ ಬಲದಿಂದಾಗಿಯೇ ಇಡೀ ಜಗತ್ತು ನಡೀತಾ ಇದೆ ಅಂತ ಆ ಒಂದು ಪರಮಾತ್ಮನ ಚಿಂತನೆಯನ್ನು ತನ್ನ ತಂದೆಗೂ ಹೇಳಿಕ್ಕೆ ಶುರು ಮಾಡಿಬಿಡ್ತಾನೆ ಅಂತೆ. ಆವಾಗ ಅವನು ಹೇಳ್ತಾನೆ, ನಿನಗೇನೋ ಭಾರಿ ಅಹಂಕಾರ, ಇಡೀ 14 ಲೋಕಗಳನ್ನು ಗೆದ್ದಿದ್ದೀಯಾ ಅಂತ. ಆದರೆ ನೀನು ಯಾರನ್ನ ಗೆದ್ದಿಲ್ಲ, ನಿನ್ನ ಒಳಗಡೆ ಇರುವಂತಹ 6 ಮಂದಿಗಳನ್ನು ಗೆದ್ದೇ ಇಲ್ಲ ಅಂತ. ಆ ಕಾಮಕ್ರೋಧಾದಿಗಳನ್ನೇ ಗೆದ್ದಿಲ್ಲ, ಅದನ್ನು ಬಿಟ್ಟು ಇಡೀ ಜಗತ್ತನ್ನು ಗೆದ್ದಿದ್ದೀಯಾ ಅಂತ ಅಹಂಕಾರ ಪಡ್ತಾ ಇದ್ದೀಯಾ ಅಂತ ಇಷ್ಟು ದಿವಸ ತನ್ನ ತಂದೆಯ ಮುಂದೆ ತಲೆ ತಗ್ಗಿಸಿಕೊಂಡು ನಡೀತಾ ಇದ್ದಂತಹ ಪ್ರಹ್ಲಾದರಾಜ ತನ್ನ ತಂದೆಯ ಮುಂದೆಯೇ ಎದೆಯುಬ್ಬಿಸಿ ಹೇಳ್ತಾ ಇದ್ದಾನೆ, ಇಡೀ ಜಗತ್ತಿಗೆ ಸ್ವಾಮಿ ಯಾರು? ಅದು ಒಬ್ಬನೇ ಒಬ್ಬ ಪರಮಾತ್ಮ ಸರ್ವೋತ್ತಮ. ಅದನ್ನು ಬಿಟ್ಟು ಯಾರೂ ಕೂಡ ಸರ್ವಜ್ಞರಲ್ಲ, ಸರ್ವೋತ್ತಮರಲ್ಲ, ಎಲ್ಲರೂ ಕೂಡ ಅವನ ದಾಸರು ಅಂತ ಪರಮಾತ್ಮನ ಸರ್ವೋತ್ತಮತ್ವವನ್ನು ಮತ್ತು ಉಳಿದವರ ಒಂದು ಸಾಮಾನ್ಯತ್ವವನ್ನು ಪ್ರಹ್ಲಾದರಾಜರು ಹೇಳಿದಾಗ ಅವನಿಗೆ ಭಾರಿ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಕ್ವಾಸೋ ಮದನ್ಯೋ ಜಗದೀಶ್ವರೋ ಹರಿಹಿ ಅಂತ ಆ ಪರಮಾತ್ಮ ಎಲ್ಲಿದ್ದಾನೆ ತೋರಿಸು ಎಂಬುದಾಗಿ ಹೇಳ್ತಾನೆ. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಪರಮಾತ್ಮ ಇಲ್ಲದೇ ಇರುವಂಥ ಸ್ಥಳವೇ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಜಗತ್ತಿನ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ಕೂಡ ಪರಮಾತ್ಮ ಇದ್ದಾನೆ, ಅವನನ್ನು ಕಾಣೋ ಕಣ್ಣು ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಿಪು ಹೇಳ್ತಾರೆ, ಹಾಗಾದರೆ ಒಂದು ಕಂಬದಲ್ಲಿ ಇದ್ದಾನ ಅಂತ. ಅವಶ್ಯವಾಗಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ಒಂದು ವೇಳೆ ಈ ಕಂಬದಿಂದಾಗಿ ಪರಮಾತ್ಮ ಹರಿ ಹೊರಗಡೆ ಬಂದರೆ ಸರಿ, ಬರದೇ ಹೋದರೆ ನನ್ನ ಕಡೆ ಇರುವಂಥ ಕತ್ತಿಯಿಂದಾಗಿ ನಿನ್ನ ಶಿರಸ್ಸನ್ನೇ ಛೇದ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ ಅಂತೆ. ಪ್ರಹ್ಲಾದರಾಜರು ಅವಶ್ಯವಾಗಿ ಮಾಡು ಅಂತ ಹೇಳ್ತಾರೆ. ಆವಾಗ ಹಿರಣ್ಯಕಶಿಪು ತಾನೇ ಮಾಡಿದ ತನ್ನ ಕೈಯಲ್ಲಿದ್ದಂಥ ಒಂದು ದೈತ್ಯ ಗದೆ, ದೊಡ್ಡ ಗದೆ, ಆ ಗದೆಯನ್ನು ತೆಗೆದುಕೊಂಡು ಜೋರಾಗಿ ಆ ಒಂದು ಕಂಬಕ್ಕೆ ಹೊಡಿತಾನೆ. ಆ ಕಂಬಕ್ಕೆ ಹೊಡೆದಾಗ ಸಾಕ್ಷಾತ್ ಪರಮಾತ್ಮನ ನರಸಿಂಹರೂಪ ಎಂಬುದರಿಂದಾಗಿ ಆವಿರ್ಭೂತ ಆಗ್ತಾ ಇದೆ. ಪರಮಾತ್ಮನ ನರಸಿಂಹರೂಪ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಕಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮದ್ವಹನ್ ಸ್ತಂಭೆ ಸಭಾಯಾಂ ನಮೃಗಂ ನ ಮಾನುಷಂ ಅಂತ ಪರಮಾತ್ಮನ ನರಸಿಂಹರೂಪ ಅಲ್ಲಿ ಆವಿರ್ಭೂತ ಆಯಿತು. ಯಾಕೆ ಬಂತು ಅಂತಂದರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ತನ್ನ ಸೇವಕನ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ನರಸಿಂಹರೂಪ ಬಂತು ಎಂಬುದಾಗಿ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು. ತನ್ನ ಸೇವಕ ಅಂದರೆ ಯಾರು? ಒಟ್ಟು ಇಬ್ಬರು, ಒಂದು ಚತುರ್ಮುಖ ಬ್ರಹ್ಮದೇವರು, ಇನ್ನೊಂದು ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ಏನು ಹೇಳಿದರು? ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರು. ಹಾಗಾಗಿ ಅವನ ಮಾತನ್ನು ಸತ್ಯ ಮಾಡಬೇಕು, ಏನು ಮಾಡಬೇಕು? ಕಮ್ಮದಿಂದಾಗಿ ಬರಬೇಕು. ಹಾಗಾಗಿ ಅಲ್ಲಿಂದ ಬಂದರು. ಇನ್ನೊಂದು ಬ್ರಹ್ಮದೇವರು ಒಂದು ಮಾತನ್ನು ಕೊಟ್ಟಿದ್ದರು, ವರವನ್ನು ಕೊಟ್ಟಿದ್ದರು ಹಿರಣ್ಯಕಶಿಪುವಿಗೆ, ನಿನ್ನನ್ನು ಮನುಷ್ಯನೂ ಸಾಯಿಸೋದಿಲ್ಲ, ಪ್ರಾಣಿಯೂ ಸಾಯಿಸೋದಿಲ್ಲ, ಹೀಗೆ ಅಂತ ಅನೇಕ ವರಗಳನ್ನು ಕೊಟ್ಟಿದ್ದ. ಅದಕ್ಕೋಸ್ಕರ ಏನಾದರೂ ನರಸಿಂಹನಾಗಿ ಬಂದರು. ಹೀಗೆ ತನ್ನ ಭಕ್ತನ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ಸ್ತಂಭೆ ಸಭಾಯ ನಮೃಗಂ ನ ಮಾನುಷಂ ಅಂತ ಅತ್ಯಂತ ಉಗ್ರವಾದಂತಹ ನರಸಿಂಹರೂಪದಿಂದಾಗಿ ಆ ಪರಮಾತ್ಮ ಬರ್ತಾ ಇದ್ದಾನೆ. ಬಂದಾಗ ಇವನಿಗೆ ಭಾರಿ ಸಂತೋಷ ಆಗಿಬಿಡ್ತು ಅಂತೆ. ಯಾರಿಗೆ? ಹಿರಣ್ಯಕಶಿಪುವಿಗೆ. ಯಾಕೆಂತಂದರೆ ಅವನ ಇಡೀ ಜೀವನ ಎಲ್ಲಿತ್ತು ಅಂತಂದರೆ ಹರಿಯನ್ನು ನೋಡಿ ಅವನನ್ನು ಕೊಲ್ಲಬೇಕು ಅಂತ ಉದ್ದೇಶ ಆಗಿತ್ತು. ಪರಮಾತ್ಮನನ್ನು ಕೊಲ್ಲುವಂತಹ ಉದ್ದೇಶ ಅವನದ್ದಿತ್ತು. ಇಷ್ಟು ವರ್ಷ ತನ್ನ ಕೈಲಿ ಸಾಧ್ಯವಾಗದೇ ಇರುವಂತಹ ಈ ಒಂದು ಕೆಲಸವನ್ನು ನನ್ನ ಮಗ ಮಾಡಿದ ಅಂತ ಭಾರಿ ಸಂತೋಷ ಆಗುತ್ತೆ. ಇಷ್ಟಾದಾಗ ತಕ್ಷಣ ಪರಸ್ಪರ ಇಬ್ಬರಿಗೂ ಕೂಡ ನರಸಿಂಹದೇವರಿಗೆ ಮತ್ತು ಹಿರಣ್ಯಕಶಿಪುವಿಗೆ ಯುದ್ಧ ಪ್ರಾರಂಭ ಆಗುತ್ತೆ. ಅನೇಕ ಹೊತ್ತುಗಳ ಕಾಲ ಯುದ್ಧ ಆದ ಮೇಲೆ ಪರಮಾತ್ಮ ನರಸಿಂಹದೇವರು ಒಳ್ಳೆಯ ಸಂಧ್ಯಾಕಾಲ ಈ ಒಂದು ಸಂದರ್ಭದಲ್ಲಿಯೇ ಆ ಹಿರಣ್ಯಕಶಿಪುವನ್ನು ತಮ್ಮ ತೊಡೆ ಮೇಲೆ ಹಾಕಿಕೊಂಡು ಮನೆಯ ಒಳಗಡೆಯೂ ಅಲ್ಲ ಹೊರಗಡೆಯೂ ಅಲ್ಲ ಮಧ್ಯಭಾಗ ಹೊಸ್ತಿಲದ ಮೇಲೆ, ಈ ಕಡೆ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ನರಸಿಂಹರೂಪ
ಜೀವ ಇರುವ ವಸ್ತು ಅಲ್ಲ, ಜೀವ ಇಲ್ಲದೇ ಇರುವ ವಸ್ತು ಅಲ್ಲ. ಉಗುರಿಗೆ ಜೀವ ಇದೆ ಅಂತ ಹೇಳಿ ಬರೋದಿಲ್ಲ, ಇಲ್ಲ ಅಂತ ಕೂಡ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಕಟ್ ಮಾಡಿದರೆ ಮತ್ತೆ ಬೆಳೆಯುತ್ತೆ, ಕಟ್ ಮಾಡಿದರೆ ನೋವು ಆಗೋದಿಲ್ಲ. ಹಾಗಾಗಿ ಜೀವ ಇರುವ ವಸ್ತುವೂ ಅಲ್ಲ, ಜೀವ ಇಲ್ಲದೇ ಇರುವ ವಸ್ತುವೂ ಅಲ್ಲ. ಹೀಗೆ ಆ ಬ್ರಹ್ಮದೇವರ ಎಲ್ಲ ಮಾತನ್ನು ಕೂಡ ಉಳಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ ನರಸಿಂಹರೂಪನಾಗಿ ಅವನ ಒಂದು ಕರುಳನ್ನು ಬಗೆದು ಆ ಕರುಳಿನ ಮಾಲೆಯನ್ನು ಹಾಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಆ ಸಂದರ್ಭದಲ್ಲಿ ಉಗ್ರನಾಗಿ ಕಾಣಿಸ್ತಾ ಇದ್ದ. ಅತ್ಯಂತ ಉಗ್ರವಾದಂತಹ ರೂಪ, ಬೆಂಕಿ ಕಿಡಿಯೇ ಬರ್ತಾ ಇದ್ದಾವೆ. ಆ ರೀತಿಯಂತಹ ರೂಪ ಬಂದಾಗ ಎಲ್ಲರಿಗೂ ತುಂಬ ಗಾಬರಿಯಾಗಿಬಿಡ್ತು ಅಂತೆ. ಏಕೆಂತಂದರೆ ಆ ಎಲ್ಲ ದೇವಾನುದೇವರು ಕೂಡ ಅಲ್ಲಿ ಬಂದಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಯಾವತ್ತೂ ಪರಮಾತ್ಮನನ್ನು ಈ ಅವಸ್ಥೆಯಲ್ಲಿ ನೋಡಿಲ್ಲ. ಅಷ್ಟು ಭಾರೀ ಕ್ರೋಧ ಇದೆ. ಅಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ. ಲಕ್ಷ್ಮೀದೇವಿಗೆ ಪರಮಾತ್ಮನ ಮನಸ್ಸಿನ ಇಂಗಿತ ಅರ್ಥ ಆಗುತ್ತೆ. ಪರಮಾತ್ಮನ ಅಭಿಪ್ರಾಯ ಏನಿತ್ತು ಅಂದರೆ, ನನ್ನನ್ನು ಪ್ರಹ್ಲಾದ ಬಂದು ಸ್ತೋತ್ರ ಮಾಡಬೇಕು, ಪ್ರಹ್ಲಾದರಾಜರು ಬಂದು ಸ್ತೋತ್ರ ಮಾಡಿದಾಗ ನಾನೇ ಮಾಡ್ತೇನೆ, ಶಾಂತನಾಗ್ತೇನೆ ಅಂತ ದೇವರ ಅಭಿಪ್ರಾಯ ಇತ್ತು. ಹಾಗಾಗಿ ಲಕ್ಷ್ಮೀದೇವಿ ಕೂಡ ಏನು ಮಾಡಿದಳು, ಹೆದರಿದಂತೆ ನಟನೆ ಮಾಡಿದಳು ಅಂತೆ. ಆವಾಗ ಎಲ್ಲರೂ ಕೂಡ ಅಂದ್ಕೊಂಡ್ರು, ನಮ್ಮ ಕೈಯಲ್ಲೂ ಸಾಧ್ಯ ಇಲ್ಲ ಪರಮಾತ್ಮನ ಶಾಂತ ಮಾಡಲಿಕ್ಕೆ, ಲಕ್ಷ್ಮೀದೇವಿ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಏನಾಗುತ್ತೋ ಏನಂತ ಎಲ್ಲರೂ ಕೂಡ ಗಾಬರಿಯಾಗಿ ಬಿಡ್ತಾರೆ. ಆವಾಗ ಬ್ರಹ್ಮದೇವರು ಪ್ರಹ್ಲಾದರಾಜನ ಕರೆದು ಹೇಳ್ತಾರೆ ಅಂತೆ, ಪ್ರಹ್ಲಾದ, ಪರಮಾತ್ಮ ಬಂದಿದ್ದು ಯಾರಿಗೋಸ್ಕರ? ನಿನಗೋಸ್ಕರ, ನಿನ್ನ ತಂದೆಯನ್ನು ಸಂಹಾರ ಮಾಡಲಿಕ್ಕೆ ಅಂತಗೋಸ್ಕರ. ಹಾಗಾಗಿ ನೀನೇ ಹೋಗಿ ಪರಮಾತ್ಮನನ್ನು ಸಮಾಧಾನ ಮಾಡು, ಅದು ನೀನೊಬ್ಬನ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಬ್ರಹ್ಮದೇವರು ಪ್ರಹ್ಲಾದರಾಜರಿಗೆ ಹೇಳ್ತಾರೆ ಅಂತೆ. ಇಷ್ಟು ಹೇಳಿದಾಗ ಪ್ರಹ್ಲಾದರಾಜರು ಏನು ಮಾಡ್ತಾರೆ, ನರಸಿಂಹದೇವರ ಬಳಿ ಅತ್ಯಂತ ನಿಧಾನವಾಗಿ ನಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಇನ್ನೂ ಚಿಕ್ಕ ವಯಸ್ಸು, 6-7 ವರ್ಷದ ಪುಟ್ಟ ಬಾಲಕ. ಮುಂದೆ ನರಸಿಂಹದೇವರ ಉಗ್ರ ರೂಪ ಇದೆ. ದೇವಾನುದೇವತೆಗಳ ಕೈಯಲ್ಲಿ ಕೂಡ ಸಾಧ್ಯ ಆಗಿಲ್ಲ ಶಾಂತ ಮಾಡಲಿಕ್ಕೆ. ಹಾಗಾಗಿ ತನ್ನ ಕೈಲಿ ಸಾಧ್ಯ ಹೌದೋ ಇಲ್ವೋ ಅಂತ ಅತ್ಯಂತ ಪುಟ್ಟ ಪುಟ್ಟ ಹೆಜ್ಜೆ ನೀಡ್ತಾ ಅವರ ಮುಂದೆ ಹೋಗ್ತಾರೆ. ಹೋದಾಗ ನರಸಿಂಹದೇವರು ತಾವರನ್ನು ಪ್ರೀತಿಯಿಂದ ಕೈಯಲ್ಲಿ ಕರೆದುಕೊಂಡು ಅವರನ್ನು ಅಪ್ಪಿಕೊಂಡು ಬಿಡ್ತಾರೆ ಅಂತೆ. ಇಷ್ಟಾದಾಗ ನರಸಿಂಹದೇವರು ಶಾಂತರಾದರು. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಪರಮಾತ್ಮ ಎಂತಹ ನಿನ್ನ ಒಂದು ಕಾರುಣ್ಯ. ಯಾಕೆಂದರೆ ಬ್ರಹ್ಮಾದಿ ದೇವಾನುದೇವತೆಗಳು ಕೂಡ ನಿನ್ನನ್ನು ಸ್ತೋತ್ರ ಮಾಡಿದರು, ಆದರೆ ನೀವು ಶಾಂತನಾಗಲಿಲ್ಲ. ನನ್ನಂತಹ ಒಬ್ಬ ಸಾಮಾನ್ಯನ ಒಂದು ಭಕ್ತಿ ನಿನ್ನ ಮನಸ್ಸೋತು ಬಿಡುತ್ತೆ. ಯಾಕೆಂತಂದರೆ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವನ್ ಗಜಯೂಥಪಾಯ ಅಂತ. ನಿನಗೆ ಬೇಕಾದದ್ದೇನು ಯೋಗ್ಯತೆ ಅದು ಏನೂ ಬೇಕಾಗಿಲ್ಲ, ಭಕ್ತಿಯೊಂದು ಇದ್ದರೆ ಸಾಕು, ನಿನಗೆ ತುಂಬ ಸಂತೋಷ. ಯಾಕೆಂತಂದರೆ ನೀನು ಯಾರಿಗೆ ಒಲಿದಿದ್ದೀಯಾ? ಗಜೇಂದ್ರನಿಗೆ ಒಲಿದಿದ್ದೀಯಾ. ಗಜೇಂದ್ರ ಎಂಥವನು? ದೊಡ್ಡ ಜ್ಞಾನಿ ಬ್ರಾಹ್ಮಣನ. ಮೊದಲಿದಾಗಿ ಅವನೊಬ್ಬ ಮನುಷ್ಯನೇ ಅಲ್ಲ, ಒಂದು ಆನೆ, ಯಾವುದೋ ಒಂದು ಆನೆ. ಅವನಿಗೇನು ಶಾಸ್ತ್ರಾಧ್ಯಯನ ಇತ್ತಾ? ಶಾಸ್ತ್ರಾಧ್ಯಯನ ಇಲ್ಲ. ಒಳ್ಳೆಯ ಸೌಂದರ್ಯ ಇತ್ತಾ? ಸೌಂದರ್ಯ ಇಲ್ಲ. ಏನು ಕೂಡ ತಪಸ್ಸಿಲ್ಲ, ವಿದ್ಯೆ ಇಲ್ಲ, ದಾನ ಇಲ್ಲ, ತಪಸ್ಸಿಲ್ಲ, ತೀರ್ಥಯಾತ್ರೆ ಇಲ್ಲ, ಏನು ಸದಾಚಾರ ಏನೂ ಕೂಡ ಇಲ್ಲ. ಆದರೂ ಕೂಡ ನೀನೇ ಮಾಡಿದೆ. ಅವನಿಗೋಸ್ಕರ ವೈಕುಂಠದಿಂದಾಗಿ ಬಂದಿದ್ದ್ಯಾಕೆ? ಅವನಲ್ಲಿರುವಂಥ ಭಕ್ತಿಯನ್ನು ನೋಡಿ, ನಾರಾಯಣಾಖಿಲೋ ಭಗವನ್ ನಮಸ್ತೆ ಅಂತ ಅವನು ಭಕ್ತಿಯಿಂದಾಗಿ ನಮಸ್ಕಾರ ಮಾಡಿದಾಗ ಏನಾಯಿತು, ಅವನ ಎಲ್ಲವನ್ನು ಕೂಡ ತಪ್ಪನ್ನು ಕಡಿಮೆ ಮಾಡಿ ನೀನೇ ಮಾಡಿದೆ, ಅವನ ಉದ್ಧಾರಕ್ಕೋಸ್ಕರ ಅಂತ ಬಂದು. ಹಾಗಾಗಿ ಪರಮಾತ್ಮ ನೀನು ನೋಡುವುದು ಏನನ್ನ, ಕೇವಲ ಭಕ್ತಿಯ ಶುದ್ಧವಾದಂಥ ಭಕ್ತಿ ಯಾರಿಗಿರುತ್ತೋ ಅವರಿಗೆ ಒಲಿತೀಯ. ಹಿಂದೆ ಹೇಳಿದಂತೆ ಪ್ರಿಯತೆ ಅಮಲಯ ಭಕ್ತಿಯ, ಶುದ್ಧ ಭಕ್ತಿ ಇದ್ದರೆ ಸಾಕು, ಪರಮಾತ್ಮ ಯಾರಿಗೆ ಬೇಕಾದ ಒಲಿತಾನೆ ಅಂತ. ಅದಕ್ಕೆ ಪ್ರಹ್ಲಾದರಾಜರು ಮುಂದೆ ಒಂದು ತುಂಬ ದೊಡ್ಡ ಮಾತನ್ನು ಹೇಳ್ತಾರೆ. ಎಲ್ಲ ಬ್ರಾಹ್ಮಣರು ಕೂಡ ತಮ್ಮನ್ನು ತಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕಾದಂಥ ಒಂದು ಮಾತು. ವಿಪ್ರ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖ ಶಪಚಂ ವರಿಷ್ಠಂ ಮನ್ನೆ ತದರ್ಪಿತ ಮನೋ ವಚನಾತ್ಮಗೇಹ ಲೋಕಾನ್ ಪುನಾದಿ ಸಕಲಂ ನತು ಭೂರಿಮಾನಃ ಅಂತ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಇನ್ನೊಬ್ಬ ಶಪಚ, ನಾಯಿಯ ಮಾಂಸವನ್ನು ತಿನ್ನುವಂಥ ಚಂಡಾಲ ಇದ್ದಾನೆ. ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯಾರಿಗೆ ಕೂಡ ಏನಂತ ಹೇಳ್ತಾರೆ, ಬ್ರಾಹ್ಮಣನೇ ಶ್ರೇಷ್ಠ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಒಬ್ಬ ಬ್ರಾಹ್ಮಣ ಇದ್ದಾನೆ. ಬ್ರಾಹ್ಮಣ ಅಂತಂದರೆ ಒಟ್ಟು ಅವನಲ್ಲಿ 12 ಗುಣಗಳು ಇರಬೇಕು ಅಂತ ಹೇಳ್ತಾರೆ. ಏನೇನು? ಶಾಸ್ತ್ರಾಧ್ಯಯನ ಮಾಡಿರಬೇಕು, ಸತ್ಯ ಇರಬೇಕು, ಮತ್ತು ಇಂದ್ರಿಯ ನಿಗ್ರಹ ಇರಬೇಕು, ನಿರ್ಮಾತ್ಸರ್ಯ, ಇನ್ನೊಬ್ಬರನ್ನು ಕಂಡ್ರೆ ಜಲಸ್ಸಾಗಬಾರ್ದು, ಮತ್ತು ಲಜ್ಜಾ ಇರಬೇಕು. ಲಜ್ಜಾ ಅಂತಂದರೆ ನಾಚಿಕೆ ಪಡಬೇಕು. ಒಂದು ಉತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಹೋದಾಗ ನಾಚಿಕೆ ಪಡಬೇಕು. ಮತ್ತು ಸಹನ ಗುಣ ಇರಬೇಕು, ಅಸೂಯೆ ಇರಬಾರ್ದು, ದಾನ ಮಾಡಬೇಕು, ಯಜ್ಞ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು. ಇದೆಲ್ಲವನ್ನು ಕೂಡ ಮೀರಿ
ಭಗವಂತನಲ್ಲಿ ಉತ್ತಮವಾದ ಭಕ್ತಿಯನ್ನು ಮಾಡಬೇಕು. ಇಷ್ಟು 12 ಗುಣಗಳಿದ್ದರೆ ಅವನು ಒಬ್ಬ ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ. ಬರೀ ಒಬ್ಬ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದರೆ ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಒಬ್ಬ ಬ್ರಾಹ್ಮಣನಲ್ಲಿ ಇದೆ. ಆದರೆ ಒಂದು ಗುಣಗಳು ಮಾತ್ರ ಇಲ್ಲ. ಯಾವುದು? ಭಗವಂತನಲ್ಲಿ ಭಕ್ತಿ ಮಾತ್ರ ಇಲ್ಲ. ಜ್ಞಾನ ಇದೆ, ಸಹನೆ ಇದೆ, ಅನಸೂಯ ಇದೆ, ಯಜ್ಞ ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ, ದಾನ ಗೀನ ಎಲ್ಲವನ್ನು ಕೂಡ ಮಾಡ್ತಾನೆ. ಆದರೆ ಪರಮಾತ್ಮನಲ್ಲಿ ದೃಢವಾದಂಥ ಭಕ್ತಿ ಇಲ್ಲ. ಇನ್ನೊಬ್ಬ ಶಪಚ ಇದ್ದಾನೆ. ಸಾಯಂಕಾಲ ಆದರೆ ನಾಯಿಯ ಮಾಂಸವನ್ನು ತಿನ್ನುವಂಥ ಒಬ್ಬ ಶಪಚ ಇದ್ದಾನೆ. ಅವನಲ್ಲಿ ಇದ್ಯಾವುದು ಕೂಡ ಇಲ್ಲ. ಶಾಸ್ತ್ರಾಧ್ಯಯನ ಇಲ್ಲ, ಸತ್ಯ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಹೇಗೆ ಬೇಕಾದರೂ ಇರ್ತಾನೆ, ಯಾವುದೂ ಕೂಡ ಇಲ್ಲ. ಇರುವುದು ಒಂದೇ ಒಂದು ಗುಣ, ಪರಮಾತ್ಮನಲ್ಲಿ ಭಕ್ತಿ ಇದೆ. ಈ ಬ್ರಾಹ್ಮಣದಲ್ಲಿ 11 ಗುಣಗಳಿದ್ದಾವೆ, ಎಲ್ಲವೂ ಕೂಡ ಇದೆ. ಭಾರಿ ಮಡಿ, ಶಾಸ್ತ್ರಾಧ್ಯಯನ, ವಿಚಾರಗೋಷ್ಠಿ, ವಾಕ್ಯಾರ್ಥಗೋಷ್ಠಿ ಎಲ್ಲವೂ ಕೂಡ ಇದೆ. ಭಕ್ತಿ ಮಾತ್ರ ಇಲ್ಲ. ಇವನಲ್ಲಿ ಭಕ್ತಿ ಮಾತ್ರ ಇದೆ, ಉಳಿದ ಯಾವುದೂ ಕೂಡ ಇಲ್ಲ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಅದಕ್ಕೆ ಹೇಳ್ತಾರೆ, ಮನ್ನೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣಃಪುನಾತಿ ಸಕಲಂ ನತು ಭೂರಿಮಾನಃ ಅಂತ ಇವರಿಬ್ಬರಲ್ಲಿ ಏನನ್ನು ಓದಿಕೊಳ್ಳದೆ ಹೋದರೂ ಕೂಡ ಪರಮಾತ್ಮನಲ್ಲಿ ಶುದ್ಧವಾದಂಥ ಭಕ್ತಿಯನ್ನು ಮಾಡುವಂತಹ ಶಪಚನೆ, ಚಂಡಾಲನೇ ಶ್ರೇಷ್ಠ ಅಂತ. ಯಾಕೆಂದರೆ ಮನುಷ್ಯನನ್ನು ಶುದ್ಧನನ್ನಾಗಿ ಮಾಡೋದು, ಅವನಲ್ಲಿ ಶ್ರೇಷ್ಠತೆ ಬರುವುದು ಯಾವಾಗ? ಪರಮಾತ್ಮನ ಭಕ್ತ ಅಂತ ಕರೆಸ್ಕೊಳ್ಳೋದು ಯಾವಾಗ? ಅವನಲ್ಲಿರುವಂಥ ಭಕ್ತಿಯಿಂದಾಗಿ. ಒಣ ಪಾಂಡಿತ್ಯ ಅದು ಇದು ಅಂತ ಹಾರಾಟ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಶಪಚನ ಮಹಾತ್ಮೆ ಎಷ್ಟು ಅಂದರೆ, ಅವನು ಶುದ್ಧ ಅಷ್ಟು ಮಾತ್ರ ಅಲ್ಲ, ಲೋಕಾನ್ ಪುನಾದಿ ಸಕಲಂ ನತು ಭೂರಿಮಾನಃ ಅಂತ ಇಡೀ ಜಗತ್ತನ್ನೇ ಪವಿತ್ರವನ್ನು ಮಾಡುವಂಥ ವ್ಯಕ್ತಿ ಯಾರು? ಈ ಶಪಚ ಅಂತ ಹೇಳ್ತಾನೆ. ಅರ್ಥಾತ್ ಇಲ್ಲಿ ಗಮನಿಸಬೇಕಾದಂಥ ಅಂಶ ಇಷ್ಟು, ಭಕ್ತಿಗೆ ಇರುವಂಥ ಮಹತ್ವ ಇಷ್ಟು ಅಂತ. ಎಲ್ಲವೂ ಕೂಡ ಇದ್ದು ಏನೋ ಡಾಂಬಿಕತನ ಇದ್ದುಬಿಟ್ರೆ ಅದು ಉದ್ಧಾರ ಆಗಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಅವನಿಗಿಂತಲೂ ಕೂಡ ಭಕ್ತಿ ಇರುವಂಥ ಶಪಚನೇ ಶ್ರೇಷ್ಠನಾಗ್ತಾನೆ ಅಂತ ಪ್ರಹ್ಲಾದರಾಜರು ಪರಮಾತ್ಮನ ಮುಂದೆ ತಾವು ತಿಳಿದದನ್ನು ಒಪ್ಪಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮತ್ತೆ ಹೇಳ್ತಾರೆ, ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ ಮಾನಂ ಜನಾದ ವಿದುಷಃ ಕರುಣಂ ವೃಣೀತೆ ಅಂತ. ಇಂತಹ ಪರಮಾತ್ಮ ನೀನು ನಮಗೆ ಎಲ್ಲವನ್ನು ಕೂಡ ಕೊಡ್ತೀಯ. ಹುಟ್ಟಿನಿಂದಾಗಿ ಪ್ರಾರಂಭ ಮಾಡಿ ಸಾಯುವ ತನಕ, ಸತ್ತ ಮೇಲೆ ಮೋಕ್ಷವನ್ನು ಸ್ವರ್ಗವನ್ನು ಕೊಡುವಂಥ ವ್ಯಕ್ತಿ ನೀನು. ಇಂಥ ನಿನಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಯಾಕೆಂತಂದರೆ ನೈವಾತ್ಮನ ಪ್ರಭುರಯಂ ನಿಜ ಲಾಭಪೂರ್ಣ ಅಂತ ನಿನಗೆ ಇಲ್ಲದೇ ಇರೋದಂತ ಏನೂ ಕೂಡ ಇಲ್ಲ. ಲಕ್ಷ್ಮೀದೇವಿಗೆ ಅವಳು ನಿತ್ಯ ಮುಕ್ತ, ಉಳಿದವರೆಲ್ಲರೂ ಕೂಡ ಏನು ಬೇಕು? ಮೋಕ್ಷವೂ ಬೇಕು. ಪರಮಾತ್ಮ ಅನುಗ್ರಹ ಮಾಡಿಕೊಟ್ರೆ ಮೋಕ್ಷ ಉಂಟು. ಹಾಗಾಗಿ ಎಲ್ಲರಿಗೂ ಕೂಡ ಎಲ್ಲವೂ ಕೂಡ ಏನೋ ಒಂದು ಲೋಪದೋಷಗಳು ಇದ್ದೇ ಇರ್ತವೆ. ಹಾಗಾಗಿ ನೀನು ಎಂಥವನು ನಿಜ ಲಾಭಪೂರ್ಣ, ನಿನಗೆ ಯಾವುದೇ ಕೂಡ ಒಂದು ಲೋಪದೋಷಗಳು ಅಂತಿಲ್ಲ. ಹಾಗಾಗಿ ನಿನಗೆ ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಅಂತ ನಿನ್ನನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡದೇನೆ ನಮ್ಮ ಎಲ್ಲ ರೀತಿಯಾದಂತಹ ಅಪೇಕ್ಷೆಗಳನ್ನು ಈಡೇರಿಸುವಂಥ ದೊಡ್ಡ ವ್ಯಕ್ತಿ ನೀನು ಎಂಬುದಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾನೆ. ಹಾಗಾಗಿ ಪರಮಾತ್ಮ ನೀನು ಬಿಂಬನಾಗಿದ್ದೀಯ, ನಾವೆಲ್ಲರೂ ಕೂಡ ಪ್ರತಿಬಿಂಬರಾಗಿದ್ದೇವೆ. ಅಂತಹ ಬಿಂಬರೂಪಿಯಾದಂಥ ನಿನಗೆ ನಮಸ್ಕಾರ ಅಂತ ಪರಮಾತ್ಮನಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನಹಂ ಬಿವೇಮಚಿತ ತೇತಿ ಭಯಾನಕಸ್ಯ ಅಂತ. ಪರಮಾತ್ಮ ನನಗೆ ಹೆದರಿಕೆ ಯಾವುದರಿಂದ ಅಂತ. ಇವತ್ತು ಇಷ್ಟು ಜನ ದೇವತೆಗಳಿದ್ದಾರೆ, ಇವರೆಲ್ಲರೂ ಕೂಡ ನಿನ್ನ ಭಯಾನಕವಾದಂಥ ರೂಪಕ್ಕೆ ಹೆದರಿದ್ದಾರೆ. ನಿನ್ನ ಅತ್ಯಂತ ಉಗ್ರವಾದ ಭಯಾನಕ ರೂಪ, ಕೆಂಪು ಕಣ್ಣುಗಳು, ಆ ಕೋರೆ ಗಲ್ಲುಗಳು, ಉತ್ತಮವಂತಹ ಒಂದು ಮುಖ, ಅದರಿಂದ ಹೆದರಿಬಿಟ್ಟಿದ್ದಾರೆ. ಆದರೆ ನನಗೆ ನಿನ್ನ ರೂಪವನ್ನು ನೋಡಿ ಕಿಂಚಿತ್ತೂ ಕೂಡ ಹೆದರಿಕೆ ಇಲ್ಲ ಅಂತ. ಮತ್ತು ಹೆದರಿಕೆ ಇದೆ ಯಾವುದರಿಂದಾಗಿ ಅಂದರೆ, ಈ ಒಂದು ಸಂಸಾರ ಸಾಗರದಿಂದಾಗಿ ನನಗೆ ತುಂಬ ಹೆದರಿಕೆ ಇದೆ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ ಅಂತ. ನನಗೆ ಸಂಸಾರದಲ್ಲಿ ಬಂದು ಏನಾಗ್ಬಿಟ್ಟಿದೆ, ನಾನು ತುಂಬ ಸೊರಗಿ ಹೋಗಿಬಿಟ್ಟಿದ್ದೇನೆ, ಬವಳಿ ಹೋಗಿಬಿಟ್ಟಿದ್ದೇನೆ. ಹಾಗಾಗಿ ನನ್ನನ್ನು ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಅನೇಕ ರೀತಿಯಾದಂತಹ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆದಾಗ ಪ್ರಹ್ಲಾದರಾಜರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದಂತಹ ಪರಮಾತ್ಮ ಹೇಳ್ತಾನೆ, ನಿನ್ನ ಮೇಲೆ ನನಗೆ ಭಾರಿ ಸಂತೋಷ ಆಗಿದೆ, ನಿನಗೆ ಏನು ವರ ಬೇಕು ಎಂಬುದಾಗಿ ಕೇಳು ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ಆ ಪ್ರಹ್ಲಾದರಾಜ ಯಾವುದನ್ನು ಕೂಡ ಬಯಸೋದಿಲ್ಲ. ಪರಮಾತ್ಮ ನನಗೆ ಯಾವ ವರವೂ ಕೂಡ ಬೇಡ ಎಂಬುದಾಗಿ ನಯವಾಗಿ ತಿರಸ್ಕಾರ ಮಾಡ್ತಾನೆ. ಪರಮಾತ್ಮ ಸುಮ್ಮನೆ ಬಿಡೋದಿಲ್ಲ. ನಾನು ಪ್ರತ್ಯಕ್ಷನಾಗಿದ್ದೇನೆ, ಹಾಗಾಗಿ ನೀನು ವರವನ್ನು ಕೇಳಲೇಬೇಕು ಅಂತ. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಯಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್ ಅಂತ. ಪರಮಾತ್ಮ ನೀನು ಪ್ರತ್ಯಕ್ಷನಾಗಿ ನನ್ನ ಮುಂದೆ ಬಂದಿದ್ದೀಯ, ನೀನು ಬಂದಾಗ ನಿನ್ನ ಮುಂದೆ ಬಂದು ನಾನು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿ ಏನಾಗುತ್ತೆ, ನಾನೊಬ್ಬ ವ್ಯಾಪಾರಿ ಆಗ್ತೇನೆ ಅಂತ. ಅಂಗಡಿ ಇರುತ್ತೆ,
ಅಂಗಡಿಗೆ ಹೋದಾಗ ನಾವೇನು ಮಾಡ್ತೇವೆ, ದುಡ್ಡು ಕೊಡ್ತೇವೆ. ದುಡ್ಡು ಕೊಟ್ಟಾಗ ಅವನೊಂದು ಐಟಮ್ ಕೊಡ್ತಾರೆ. ಹಾಗೆ ನಾನು ನಿನಗೆ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡಿದ್ರೆ ನೀನೇನು ಕೊಡ್ತೀಯ, ನನಗೆ ಒಂದು ವರವನ್ನು ಕೊಡ್ತೀವಿ. ಇದು ವ್ಯಾಪಾರಿತನಾಗುತ್ತೆ ಹೊರತು ಭಕ್ತಿಯನ್ನು ಕರ್ಸ್ಕೊಳ್ಳೋದಿಲ್ಲ. ಹಾಗಾಗಿ ನನಗೆ ಸರ್ವಥಾ ಯಾವ ವರವೂ ಕೂಡ ಬೇಡ ಅಂತ ಸಾಕ್ಷಾತ್ ಪರಮಾತ್ಮನೇ ವರವನ್ನು ಕೇಳು ಒತ್ತಾಯ ಮಾಡ್ತಾ ಇದ್ದರೂ ಕೂಡ ವರವನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಪರಮಾತ್ಮ ಆದರೂ ಬಿಡಲಿಲ್ಲ. ನೀನು ವರವನ್ನು ಕೇಳಲೇಬೇಕು ಅಂತ ಒತ್ತಾಯ ಮಾಡಿದ. ಆವಾಗ ಅವನು ಒಂದು ವರವನ್ನು ಕೇಳಿದ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೈವರಂ ಅಂತ ವರವನ್ನು ಕೇಳಿದ. ಏನು ವರ ಅಂತಂದರೆ, ಪರಮಾತ್ಮ ಇನ್ನು ಮುಂದೆ ನನಗೆ ನಿನ್ನಲ್ಲಿ ಏನನ್ನು ಕೇಳದೇ ಇರುವಂಥ ಭಾಗ್ಯವನ್ನು ಕೊಡುವಂಥ, ಯಾವತ್ತೂ ಕೂಡ ನನಗೆ ನಿನ್ನಲ್ಲಿ ಏನನ್ನಾದರೂ ಕೂಡ ಕೇಳಬೇಕು ಎನ್ನುವಂಥ ಮನಸ್ಸೇ ಬರಬಾರ್ದು, ವರವನ್ನು ಕೇಳುವಂತಹ ಮನಸ್ಸೇ ಬರಬಾರ್ದು, ಅಂತಹ ವರವನ್ನು ನನಗೆ ಕೊಡೋ ಎಂಬುದಾಗಿ ಕೇಳ್ತಾನೆ ಅಂತೆ. ಹೀಗೆ ಜಗತ್ತಿನಲ್ಲಿ ಒಬ್ಬರು ಊಹೆ ಮಾಡಲಿಕ್ಕೆ ಕೂಡ ಸಾಧ್ಯವಾಗದೇ ಇರುವಂತಹ ವರ ಇಂತಹ ವರ. ಎಷ್ಟೇ ಆದರೂ ಕೂಡ ಮೋಕ್ಷವನ್ನಾದರೂ ಕೊಡುವಂತ ಕೇಳ್ತಾರೆ ಅಂತೆ. ಆದರೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದರೂ ಕೂಡ ನನ್ನಂತಹ ಈ ಸಂಸಾರ ಇನ್ನೂ ಅನೇಕ ಜನ ಇದ್ದಾರೆ, ಅವರೆಲ್ಲರನ್ನು ಕೂಡ ಕರೆದುಕೊಂಡು ನಾನು ಬರ್ತೇನೆ ಎಂಬುದಾಗಿ ಹೇಳಿದಂತಹ ದೊಡ್ಡ ವ್ಯಕ್ತಿತ್ವ ಅದು ಪ್ರಹ್ಲಾದರಾಜರದ್ದು. ಈ ರೀತಿಯಾಗಿ ಆ ಪ್ರಹ್ಲಾದರಾಜರು ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಪರಮಾತ್ಮ ತನ್ನ ಭಕ್ತನ ಉದ್ಧಾರಕ್ಕೋಸ್ಕರ ಆದಂತಹ ವಿಶೇಷವಾದಂತಹ ಅವತಾರ ನರಸಿಂಹಾವತಾರ. ಇಂತಹ ನರಸಿಂಹಾವತಾರದ ಚಿಂತನೆಯನ್ನು ಶ್ರವಣ ಮಾಡೋದರಿಂದಾಗಿ, ಆ ಪರಮಾತ್ಮನ ನರಸಿಂಹ ಮಂತ್ರ ಜಪವನ್ನು ಮಾಡೋದರಿಂದಾಗಿ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಂತೆ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ನಮ್ಮ ಎಲ್ಲ ದುರಿತ ಕಷ್ಟಗಳನ್ನು ಕೂಡ ಪರಿಹಾರ ಮಾಡುವಂತಹ ದೊಡ್ಡ ಮಂತ್ರ ಅದು ನರಸಿಂಹ ಮಂತ್ರ. ಅಂತಹ ನರಸಿಂಹ ಮಂತ್ರದ ನರಸಿಂಹ ಅವತಾರದ ಚರಿತ್ರೆಯ ಚಿಂತನೆ ಎಂಬುದು ಸಪ್ತಮ ಸ್ಕಂದದಲ್ಲಿ ನಮಗೆ ಸಿಗ್ತಾ ಇದೆ. ಅದಾದ ಮೇಲೆ ಅಷ್ಟಮ ಸ್ಕಂದದ ಪ್ರಾರಂಭದಲ್ಲಿ ಮೊದಲ ಮನ್ವಂತರ ಸ್ವಯಂಭೂ ಮನ್ವಂತರ, ಅಲ್ಲಿ ನಡೆದಂತಹ ಪರಮಾತ್ಮನ ಅವತಾರ ಯಜ್ಞನಾಮಕ ಅವತಾರ. ಅದರ ಚರಿತ್ರೆಯನ್ನು ಸಂಕ್ಷೇಪವಾಗಿ ತಿಳಿಸ್ತಾ ಬರ್ತಾರೆ. ಸ್ವಯಂಭೂ ಮನು ಅಂತ ದೊಡ್ಡ ಮನು, ಸ್ವಯಂಭೂ ಮನು ಆ ಮನ್ವಂತರಕ್ಕೆ ಅಧಿಪತಿ. ಅವನಿಗೆ ಒಟ್ಟು ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳಿದ್ದರು. ಸ್ವಯಂಭೂ ಮನುವಿಗೆ ಆ ಮಕ್ಕಳು ಹುಟ್ಟಿದಾಗ ಆ ಆಕೂತಿ ಅಂತ ಒಬ್ಬ ಮಗಳು, ಅವಳನ್ನು ರುಚಿ ಪ್ರಜಾಪತಿ ಅನ್ನೋಂಥವ್ರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡಿಕೊಡಬೇಕಾದ್ರೆ ಒಂದು ರೂಲ್ಸ್ ಹಾಕಿದ, ಕಂಡೀಷನ್ ಹಾಕಿದ. ಏನಂತ ಅಂತಂದರೆ, ನಿನ್ನಲ್ಲಿ ಹುಟ್ಟುವಂತಹ ಗಂಡು ಮಗು ನನಗೆ ಕೊಡಬೇಕು ಅಂತ. ಅಂದರೆ ಹಿಂದೆ ಏನಿರ್ತಾ ಇತ್ತು, ಈ ಪುತ್ರಿಕಾ ಪುತ್ರ ಧರ್ಮ ಅಂತ ಒಂದು ರೂಲ್ಸ್ ಇತ್ತು. ಯಾರಿಗೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೋ ಅವರು ತಮ್ಮ ಮಗಳನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕ್ತಾಯಿದ್ರು, ನಿನ್ನಲ್ಲಿ ಹುಟ್ಟುವಂಥ ಗಂಡು ಮಗು ನನಗೆ ಕೊಡಬೇಕು, ಯಾಕೆಂದರೆ ನನ್ನ ಗಂಡು ಮಕ್ಕಳಿಲ್ಲ. ಹಾಗಾಗಿ ತಮ್ಮ ಮೊಮ್ಮಗನನ್ನೇ ಮಗಳನ್ನಾಗಿ ಸ್ವೀಕಾರ ಮಾಡ್ತಾಯಿದ್ರು. ಇದು ಮೊದಲೇ ಕಂಡೀಷನ್ ಹಾಕ್ತಾಯಿದ್ರು. ಆ ರೀತಿಯಾಗಿ ಇವನು ಕೂಡ ಕಂಡೀಷನ್ ಹಾಕಿದ. ರುಚಿ ಪ್ರಜಾಪತಿ ಓಕೆ ಅಂತಂದ. ಆದರೆ ಇಲ್ಲೊಂದು ಸಂದೇಹ ಬರುತ್ತೆ. ಈ ಸ್ವಯಂಭೂಮನೊಳಗೆ ಆಗಲೇ 2 ಗಂಡು ಮಕ್ಕಳಿದ್ದರು. ಹಾಗಿದ್ದರೂ ಕೂಡ ಯಾಕೆ ಈ ಒಂದು ಧರ್ಮವನ್ನು ಪಾಲನೆ ಮಾಡಿದ ಅಂತಂದರೆ, ಅವನಿಗೆ ಗೊತ್ತಿತ್ತು ಅಂತೆ ನನ್ನ ಮಗಳಲ್ಲಿ ಸಾಕ್ಷಾತ್ ಪರಮಾತ್ಮನೇ ಮಗನಾಗಿ ಅವತಾರ ಮಾಡ್ತಾನೆ ಅಂತ. ಹಾಗಾಗಿ ಪರಮಾತ್ಮ ನನ್ನ ಮನೆಗೆ ಮಗನಾಗಿ ಬರಲಿ ಅನ್ನುವಂಥ ಒಂದು ಸ್ವಾರ್ಥದಿಂದಾಗಿ ಅವನು ಆ ರೀತಿ ಪ್ರಾರ್ಥನೆ ಮಾಡಿದ ಅಂತ. ಇಷ್ಟೆಲ್ಲ ಆಯಿತು. ಕೊನೆಗೆ ಸ್ವಯಂಭೂಮನುವಿಗೆ ತುಂಬ ವಯಸ್ಸಾಯಿತು. ವಯಸ್ಸಾದಾಗ ಯಾವ ಅಲಕನಂದ ನದಿ ತೀರದಲ್ಲಿ ತಪಸ್ ಮಾಡಿದಾಗ ಕುತ್ಕೊಂಡಿರ್ತಾನೆ. ತಪಸ್ ಮಾಡಬೇಕಾದ್ರೆ ಏನಾಯಿತು, ಅನೇಕ ಜನ ರಾಕ್ಷಸರು ಬಂದು ಅವನನ್ನು ತಿನ್ನಲಿಕ್ಕೆ ಅಂತ ಬರ್ತಾರೆ. ತಿನ್ನಲಿಕ್ಕೆ ಅಂತ ಬಂದಾಗ ಆ ಯಾವ ಸ್ವಯಂಭೂಮನುಗಳು ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಆವಾಗ ಅವರ ಬಾಯಿಂದ ಬಂದಂತಹ ಮಂತ್ರಗಳೇನೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾ ಘೃತ ಕಸ ಸಿದ್ಧನಂ ಅಂತ ಇವತ್ತೇನೋ ಪ್ರಸಿದ್ಧವಾದಂತಹ ಈಶಾವಾಸ್ಯ ಉಪನಿಷತ್ ಅಂತ ಇದೆ. ಆ ಮಂತ್ರಗಳು ಅವನ ಬಾಯಿಂದಾಗಿ ಬರ್ತವೆ. ಆ ರೀತಿಯಾಗಿ ಬಂದಾಗ ಯಜ್ಞನಾಮಕ ಪರಮಾತ್ಮ ಅವನ ಮುಂದೆ ಪ್ರತ್ಯಕ್ಷನಾಗಿ ಆ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡಿ ತನ್ನ ತಾತನ ಉದ್ಧಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವನ ಕಥೆಯನ್ನು ತಿಳಿಸಿ, ಅದಾದ ಮೇಲೆ ಪ್ರಸಿದ್ಧವಾದಂಥ ಇನ್ನೊಂದು ಕತೆ, ಅದು ಗಜೇಂದ್ರ ಮೋಕ್ಷ. ಅದು ನಡೆದದ್ದು 4ನೇ ಮನ್ವಂತರ, ತಾಪಸ ಮನ್ವಂತರ ಅಂತ ಆ ಮನ್ವಂತರಕ್ಕೆ ಹೆಸರು. 2 ಗಂಧರ್ವರಿರ್ತಾರೆ, ಆಹಾ ಮತ್ತು ಹೂ ಅಂತ. ಅವರಿಬ್ಬರಿಗೂ ಕೂಡ ಒಂದು ವಿಶೇಷ ಶಕ್ತಿ ಇರುತ್ತೆ ಗಂಧರ್ವರಿಗೆ. ಏನು ಅಂತಂದರೆ, ತಾವು ಬಯಸಿದಂತಹ ರೂಪವನ್ನು ಧಾರಣೆ ಮಾಡುವಂಥ ಶಕ್ತಿ ಗಂಧರ್ವರಿಗೆ ಇರುತ್ತೆ ಸಾಮಾನ್ಯವಾಗಿ. ಅವರು ಒಂದು ದಿವಸ ಏನು ಮಾಡ್ತಾರೆ, ಒಂದು ಆನೆಯ ರೂಪ, ಇನ್ನೊಂದು ಮೊಸಳೆ ರೂಪವನ್ನು ಧಾರಣೆ ಮಾಡಿಕೊಂಡು ದೇವಲ ಎನ್ನುವಂಥ ಋಷಿಗಳನ್ನು ಕಾಡಿಸ್ಲಿಕ್ಕೆ, ತಮಾಷೆ ಮಾಡಲಿಕ್ಕೆ ಹೋಗ್ತಾರೆ. ದೇವಲ ಋಷಿಗಳು ಸರೋವರದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ತಕ್ಷಣ ಒಂದು ಮೊಸಳೆ ಬರುತ್ತೆ. ಅವರು ಹೆದರಿಕೆಯಾಗಿ ತೀರಕ್ಕೆ ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಆನೆ ಬರುತ್ತೆ. ಹೀಗೆ ಆ 2 ಗಂಧರ್ವರು ಕೂಡ ಆ ಒಂದು ಋಷಿಗಳಿಗೆ ಅಪಹಾಸ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ.
ಅಪಹಾಸ್ಯ ಮಾಡಲಿಕ್ಕೆ ಶುರು ಮಾಡಿದಾಗ ಆ ಋಷಿಗಳು ಶಾಪ ಕೊಡ್ತಾರೆ, ನನ್ನನ್ನು ನೀವು ಅಪಹಾಸ್ಯ ಮಾಡ್ತಾ ಇದ್ದೀರಿ, ಹಾಗಾಗಿ ನಿಮಗೆ ಇನ್ನು ಮುಂದೆ ಆನೆಯಾಗುವಂತಹ ಮತ್ತು ಮೊಸಳೆಯಾಗುವಂಥ ಜನ್ಮೇ ಬರಲಿ ಅಂತ ಆ ಶಾಪವನ್ನು ಕೊಟ್ಟುಬಿಡ್ತಾರೆ. ಇಷ್ಟೆಲ್ಲ ಆದಾಗ ಮತ್ತೆ ಅವರು ತ್ರಿಕೂಟ ಎನ್ನುವಂಥ ಒಂದು ಉತ್ತಮವಾದಂತಹ ಪರ್ವತ, ಆ ಪರ್ವತದಲ್ಲಿ ಒಂದು ಆನೆಯಾಗಿ ಮತ್ತು ಮೊಸಳೆಯಾಗಿ ಹುಟ್ಟುತ್ತಾರೆ. ತ್ರಿಕೂಟ ಅಂದರೆ 3 ಶಿಖರ ಅಂತ. ಯಾವ ರೀತಿ ಶಿಖರ ಅಂತಂದರೆ ಒಂದು ಬಂಗಾರದ ಶಿಖರ, ಇನ್ನೊಂದು ಬೆಳ್ಳಿಯ ಶಿಖರ, ಇನ್ನೊಂದು ಕಬ್ಬಿಣದ ಶಿಖರ, ಈ ರೀತಿ 3 ಶಿಖರ ಇರುವಂತಹ ತ್ರಿಕೂಟ ಎನ್ನುವಂಥ ಪರ್ವತ. ಅಲ್ಲಿ ಒಂದು ಋತುಮತ್ ಎನ್ನುವಂಥ ಉದ್ಯಾನವನ, ಆ ಉದ್ಯಾನವನದಲ್ಲಿ ಮಧ್ಯಾಹ್ನದ ಸಂದರ್ಭ. ಆವಾಗ ಈ ಆನೆಗೆ ಏನಾಗುತ್ತೆ, ತುಂಬ ಬಾಯಾರಿಕೆ ಆಗಿಬಿಡುತ್ತೆ. ಘರ್ಮತಪ್ತಃ ಅಂತ ಬಿಸಿಲಿನ ಬೇಗೆಯಿಂದಾಗಿ ತುಂಬ ನೀರಡಿಕೆ ಆಗಿಬಿಡುತ್ತೆ. ನೀರಡಿಕೆ ಆದಾಗ ನೀರು ಕುಡಿಲಿಕ್ಕೆ ಅಂತ ಆ ಒಂದು ಸರೋವರಕ್ಕೆ ಇಳಿಯುತ್ತೆ. ಸರೋವರಕ್ಕೆ ಇಳಿದಾಗ ಅಲ್ಲಿಯೇ ಯಾವುದಿತ್ತು ಅಂದರೆ ಆ ಮೊಸಳೆ ಇತ್ತು. ಹಾಹ ಮತ್ತು ಹೂ ಗಂಧರ್ವರೇನೇ ಆನೆಯಾಗಿ ಮೊಸಳೆಯಾಗಿ ಹುಟ್ಟಿದ್ದಾರೆ. ಆ ಒಂದು ಮೊಸಳೆಯಲ್ಲಿ ಇತ್ತು. ಈ ಆನೆ ಹೋಯಿತು, ಸ್ನಾನ ಮಾಡಿತು, ಬೇಕಾದಷ್ಟು ಆಟ ಆಡಿತು, ಇನ್ನೇನು ಹೊರಗಡೆ ಬರಬೇಕು, ತಕ್ಷಣ ಆ ಮೊಸಳೆ ಬಂತು, ಆ ಒಂದು ಆನೆಯ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತು. ಸತತ್ರ ಕಶ್ಚಿನ್ ನೃಪ ದೈವಚೋದಿತ ಗ್ರಹೋ ಬಲೀಯಾನ್ ಚರಣೆ ಋಷಾಗ್ರಹೀತ್ ಅಂತ ಪರಮಾತ್ಮನ ಇಚ್ಛೆಯಂತೆ ಆ ಒಂದು ಮೊಸಳೆ ಬಂದು ಕಾಲನ್ನು ಹಿಡಿದುಕೊಂಡಿತು. ಆನೆಗೆ ಭಾರಿ ದುರಹಂಕಾರ, ನಾನೊಬ್ಬ ದೊಡ್ಡ ಆನೆ, ಈ ಮೊಸಳೆ ಸಣ್ಣ ಗಾತ್ರದ್ದು, ಇದೇ ನನಗೆ ಮಾಡಲಿಕ್ಕೆ ಸಾಧ್ಯ ಅಂತ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ ಅಂತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗೆ ಪರಸ್ಪರವಾಗಿ ಅವರ ಯುದ್ಧ ಪ್ರಾರಂಭವಾಗುತ್ತೆ. ಅಲ್ಲಿ ತನಕ ಅಲ್ಲೇನಾಗಿತ್ತು, ಅವನ ಹೆಂಡತಿ ಇದ್ದರು, ಮಕ್ಕಳಿದ್ದರು, ಬಂಧು ಬಾಂಧವರು ಎಲ್ಲರೂ ಕೂಡ ಇದ್ದರು. 1 ದಿವಸ ಇದ್ದರು, 2 ದಿವಸ ಇದ್ದರು, 3 ದಿವಸ ಇದ್ದರು. ಎಲ್ಲರಿಗೂ ಕೂಡ ಗೊತ್ತಾಯಿತು, ಈ ಮೊಸಳೆ ನಮ್ಮ ಆನೆಯ ಕಾಲನ್ನು ಬಿಡುವಂಥ ರೀತಿ ಕಾಣಿಸ್ತಾ ಇಲ್ಲ, ಸುಮ್ಮನೆ ನಾವು ನಮ್ಮ ಮನೆಗೆ ಹೋಗಿಬಿಡೋಣ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಬಂದುಬಿಡ್ತಾರೆ. ಹೀಗೆ 1 ವರ್ಷ ಆಯಿತು, 2 ವರ್ಷ ಆಯಿತು. ಸಹಸ್ರಂ ಹೆಗಮನ್ ಮಹೀಪತೆ ಅಂತ ಇವರಿಬ್ಬರ ಯುದ್ಧ ಒಟ್ಟು 1000 ವರ್ಷಗಳ ಕಾಲ ನಡೆಯಿತು ಅಂತೆ. 1000 ವರ್ಷ ಆದರೂ ಕೂಡ ಆನೆಯೂ ಗೆಲ್ಲಲಿಲ್ಲ, ಮೊಸಳೆಯೂ ಗೆಲ್ಲಲಿಲ್ಲ. ಇಷ್ಟಾದ ಮೇಲೆ 1000 ವರ್ಷ ಆದ ಮೇಲೆ ಆನೆಗೆ ಬುದ್ಧಿ ಬಂತಂತೆ, ನನ್ನನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿಗಳು ನನ್ನ ಹೆಂಡತಿಯಲ್ಲ, ಮಕ್ಕಳಲ್ಲ, ಬಂಧು ಬಾಂಧವರು, ಅಣ್ಣ ತಮ್ಮಂದಿರಲ್ಲ, ಹೊರತು ಯಾರು ಪರಮಾತ್ಮ ಅಂತ ಆವಾಗ ಬುದ್ಧಿ ಬರುತ್ತೆ ಅಂತೆ. ಬಂದಾಗ ತಾನೇನು ಮಾಡುತ್ತೆ, ಜೋರಾಗಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಪರಮಾತ್ಮನ ವಿಶೇಷವನ್ನು ಸ್ತೋತ್ರವನ್ನು ಮಾಡುತ್ತೆ. ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದೇ ತಡ, ತಕ್ಷಣದಲ್ಲಿ ಪರಮಾತ್ಮ ಗರುಡಾರೂಢನಾಗಿ ಅಲ್ಲಿಗೆ ಬರ್ತಾನೆ. ಬಂದಾಗ ಆನೆಗೆ ಭಾರಿ ಸಂತೋಷ ಆಗುತ್ತೆ ಅಂತೆ. ಭಗವಂತ ನನಗೋಸ್ಕರ ಬಂದಿದ್ದಾನೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಬಂದಿದ್ದಾನೆ, ಪರಮಾತ್ಮನ ನಾನೇನಾದರೂ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಲಿಕ್ಕೆ ಏನು ಬೇಕು? ಏನೂ ಕೂಡ ಇಲ್ಲ, ಯಾಕೆ ನನ್ನ ಕೈಯಲ್ಲಿ ಶಕ್ತಿನೇ ಇಲ್ಲ. ನಾನಿರೋದು ಯಾವುದೋ ಸರೋವರದಲ್ಲಿ, ಕಾಲನ್ನು ಮೊಸಳೆ ಹಿಡಿದುಕೊಂಡ್ಬಿಟ್ಟಿದೆ, ಮೈಲಿ ಸರಿಯಾಗಿ ರಕ್ತ ಇಲ್ಲ, ಏನು ಮಾಡೋದು ಅಂತ ಆಲೋಚನೆ ಮಾಡುತ್ತೆ. ಅಲ್ಲಿ ಏನೇ ಒಂದು ಕಮಲ ಬೆಳೆದಿರುತ್ತೆ ಸರೋವರದಲ್ಲಿ. ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛಾತ್ ನಾರಾಯಣಾಖಿಲೋ ಗುರು ಭಗವನ್ ನಮಸ್ತೆ ಅಂತ ಅದನ್ನು ತುಂಬ ಕಷ್ಟಪಟ್ಟು ಅದನ್ನು ಕಿತ್ತಿ ಪರಮಾತ್ಮನಿಗೆ ಅಲ್ಲೇ ಸಮರ್ಪಣೆ ಮಾಡುತ್ತೆ. ಹಾಗೆ ಪರಮಾತ್ಮ ತಾನೇ ಮಾಡ್ತಾನೆ, ಆ ಒಂದು ತನ್ನ ಕೈಲಿದ್ದಂಥ ಚಕ್ರದಿಂದಾಗಿ ಆ ಒಂದು ಮೊಸಳೆಯನ್ನು ಸಂಹಾರ ಮಾಡಿ ಆನೆಯನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಗಜೇಂದ್ರ ಮೋಕ್ಷ ಅಂತ ಇದರಿಂದ ತಿಳಿಯಬಹುದಾದಂಥ ಅಂಶ ಅಂತಂದರೆ, ಯಾವತ್ತೂ ಕೂಡ ನಮಗಿಂತ ದೊಡ್ಡವರಿಗೆ ಅಪಹಾಸ್ಯ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಗಂಧರ್ವ ಅಂದರೆ ಸಾಮಾನ್ಯರ ದೇವತೆಗಳು, ಅಂತಹ ದೇವಾನುದೇವತೆಗಳಿಗೆ ಇಂಥ ದೊಡ್ಡ ಶಾಪ ಬಂತು ಅಂತಹರಲ್ಲಿ ನಮ್ಮಂತಹ ಸಾಮಾನ್ಯರು ಹಿರಿಯರಿಗೆ ಅಪಹಾಸ್ಯವನ್ನು ಮಾಡಿದರೆ ನಮ್ಮ ಎಲ್ಲ ಪುಣ್ಯಗಳನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರ್ವಥಾ ಈ ರೀತಿಯಾದಂತಹ ವೃತ್ತಿಯನ್ನು ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಂತಹ ಗಜೇಂದ್ರ ಮೋಕ್ಷ, ಇಂತಹ ಗಜೇಂದ್ರ ಮೋಕ್ಷವನ್ನು ಶುಚಯ ಪ್ರಾತರುತ್ತಾಯ ದುಸ್ಸತ್ನಾದ್ಯುಪಶಾಂತಯೇ ಅಂತ ಯಾರು ಪ್ರತಿನಿತ್ಯ ಬೆಳಗ್ಗೆ ಎದ್ದುಕೊಂಡು ಈ ಒಂದು ಗಜೇಂದ್ರ ಮೋಕ್ಷದ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಾದಂಥ ದುಸ್ವಪ್ನಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಗಜೇಂದ್ರ ಮೋಕ್ಷದ ಕಥೆಯನ್ನು ತಿಳಿಸಿ ಮತ್ತೆ ಮುಂದೆ ಸಮುದ್ರ ಮಥನದ ಸಂದರ್ಭವನ್ನು ಹೇಳ್ತಾ ಹೋಗ್ತಾರೆ. ಸಮುದ್ರ ಮಥನ ನಡೆದದ್ದು 6ನೇ ಮನ್ವಂತರದಲ್ಲಿ. 6ನೇ ಮನ್ವಂತರ ರೈವತ ಮನ್ವಂತರ, 5ನೇ ಮನ್ವಂತರ, 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರಕ್ಕೆ ದೇವಿ ಅಂದರೆ ಯಾರು ಅಂತಂದರೆ ಮಂದ್ರದ್ರುತ ಅಂತ. ಅಂದರೆ ಇಂದ್ರ ಅನ್ನೋದು ಒಂದು ಪದವಿ. ಈಗ ಪ್ರಧಾನಮಂತ್ರಿ ಒಂದು ಪಟ್ಟ ಇದೆ, ಅದಕ್ಕೆ ಒಬ್ಬೊಬ್ಬರು ಬರ್ತಾ ಇರ್ತಾರೆ, ಗೆದ್ದು ಗೆದ್ದು ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಹಾಗೆ ಮನ್ವಂತರಕ್ಕೆ ಒಮ್ಮೆ ಅಲ್ಲಿ ಚೇಂಜ್ ಆಗ್ತಾ ಇರ್ತಾರೆ. ಹಾಗೆ 6ನೇ ಮನ್ವಂತರಕ್ಕೆ, ಚಾಕ್ಷುಷ ಮನ್ವಂತರಕ್ಕೆ ಇಂದ್ರ ಯಾರು ಅಂದರೆ ಅದು ಮಂದ್ರದ್ರುತ ಅಂತ. ಆ ಮಂದ್ರದ್ರುತ ಎನ್ನುವಂತಹ ದೇವೇಂದ್ರ ಒಂದು ದಿವಸ ಆನೆ ಮೇಲೆ ಕೂತ್ಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಸಂಚಾರ ಮಾಡಬೇಕಾದ್ರೆ ಅಲ್ಲಿಗೆ ಸಾಕ್ಷಾತ್
ದುರ್ವಾಸರು ಬರ್ತಾರೆ. ಹಿಂದೆ ಕೇಳಿದಂತೆ ದುರ್ವಾಸರ ಅಂದರೆ ಭಾರೀ ಸಿಟ್ಟು. ಬಂದಾಗ ಅವರೇನು ಮಾಡ್ತಾರೆ, ಅವ್ರ ಹತ್ತಿರ ಒಂದು ಪರಮಾತ್ಮನ ನಿರ್ಮಾಲ್ಯ ಪುಷ್ಪ ಇರುತ್ತೆ. ಆ ನಿರ್ಮಾಲ್ಯ ಪುಷ್ಪವನ್ನು ತೆಗೆದುಕೊಂಡು ದೇವೇಂದ್ರ ಬಂದಿದ್ದಾನೆ, ರಾಜ ಕಾಲಸ್ಯ ಕಾರಣಂ ಅಂತ, ರಾಜ ಚೆನ್ನಾಗಿದ್ದರೆ ಇಡೀ ದೇಶ ಚೆನ್ನಾಗಿರುತ್ತೆ, ಹಾಗಾಗಿ ದೇವೇಂದ್ರನಿಗೆ ಈ ಪರಮಾತ್ಮನ ನಿರ್ಮಾಲ್ಯ ಪುಷ್ಪವನ್ನು ಕೊಡೋಣ, ಅದರಿಂದ ಅವನಿಗಿಷ್ಟು ಪುಣ್ಯ ಬರುತ್ತೆ ಅಂತ ಅವರೇನು ಮಾಡ್ತಾರೆ, ಆ ನಿರ್ಮಾಲ್ಯ ಪುಷ್ಪವನ್ನು ಅವನಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ. ಆದರೆ ದೇವೇಂದ್ರನಿಗೆ ಭಾರಿ ಸಿಟ್ಟು ಬರುತ್ತೆ. ಇವನ್ಯಾರೋ ಒಬ್ಬ ಸಾಮಾನ್ಯ ಋಷಿ, ಇವನು ಕೊಟ್ಟಂಥ ಹೂವನ್ನು ನಾನೇ ಹಾಕ್ಕೊಳ್ಬೇಕು ಅಂತ ಆ ಹೂವನ್ನು ತನ್ನ ಆನೆ ಮೇಲೆ ಹಾಕಿಬಿಡ್ತಾನಂತೆ, ಐರಾವತದ ಆನೆ ಮೇಲೆ. ಆ ಆನೆಗೂ ಏನೋ ಕಿರಿಕಿರಿ ಆಗುತ್ತೆ. ತಕ್ಷಣ ಅವರು ಆ ಆನೆ ಮಾಡುತ್ತೆ, ಆ ಹೂವನ್ನು ಕೆಳಗಡೆ ಬಿಸಾಕಿಬಿಡುತ್ತೆ. ಕೆಳಗಡೆ ಬಿಸಾಕಿದಾಗ ದುರ್ವಾಸರಿಗೆ ಭಾರೀ ಸಿಟ್ಟು ಬರುತ್ತೆ ಅಂತೆ. ಯಾಕೆಂತಂದರೆ ಇವತ್ತು ನಾವು ಪ್ರತಿನಿತ್ಯ ಪರಮಾತ್ಮನ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡ್ತೇವೆ. ಪ್ರತಿನಿತ್ಯ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕಾದ್ರೆ ಆ ನಿರ್ಮಾಲ್ಯವನ್ನು ನಾವೇ ಮಾಡಬೇಕು ಅಂತಂದರೆ ಪರಮಾತ್ಮನ ಎಡಭಾಗದಲ್ಲಿ ಹಾಕಬೇಕು ಅಂತೆ. ಯಾಕೆಂತಂದರೆ ಅಲ್ಲಿ ರುದ್ರದೇವರು ಒಂದು ಬಂಗಾರದ ಹರಿವಾಣನ ಇಟ್ಟುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಕಾಯ್ತಾ ಇರ್ತಾರಂತೆ, ಪರಮಾತ್ಮನ ನಿರ್ಮಾಲ್ಯವನ್ನು ಯಾವಾಗ ಇವರು ಹಾಕ್ತಾರೆ ಅಂತ. ಹಾಗಾಗಿಯೇ ಅವರಿಗೆ ವಾಮದೇವ ಅಂತ ಹೆಸರು, ರುದ್ರದೇವರಿಗೆ. ವಾಮ ಅಂದರೆ ಲೆಫ್ಟ್, ಎಡಗಡೆ ಅಂತ. ಎಡಗಡೆ ಇದ್ದುಕೊಂಡು ಪರಮಾತ್ಮನ ನಿರ್ಮಾಲ್ಯವನ್ನು ತಲೆ ಮೇಲೆ ಇಟ್ಟುಕೊಳ್ಳುವಂಥ ದೊಡ್ಡ ದೇವತೆ ಅದು ರುದ್ರದೇವರು. ಹಾಗಾಗಿ ಅಂತಹ ರುದ್ರದೇವರ ಅವತಾರವೇ ಯಾರು, ದುರ್ವಾಸರು. ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಪರಮಾತ್ಮನ ನಿರ್ಮಾಲ್ಯಕ್ಕೆ, ಪುಷ್ಪಕ್ಕೆ, ತುಳಸಿಗೆ ಅಭಿಮಾನಿ ಯಾರಂದರೆ ಲಕ್ಷ್ಮೀದೇವಿ. ಅದಕ್ಕೋಸ್ಕರನೇ ನಾವು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕಾದ್ರೆ ಅಹಂ ರುದ್ರೇಬಿಹಿ ಅಂತ ಅಮೃಣಿ ಸೂಕ್ತವನ್ನು ಮತ್ತು ಲಕ್ಷ್ಮೀ ಸೂಕ್ತ, ಶ್ರೀ ಸೂಕ್ತವನ್ನು ಹೇಳ್ತೇವೆ. ಹಾಗಾಗಿ ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಯಾವ ನಿರ್ಮಾಲ್ಯ ಪುಷ್ಪಕ್ಕೆ ನೀನು ಅವಮಾನ ಮಾಡಿದ್ದೀಯಲ್ಲ, ಹಾಗಾಗಿ ನಿನಗೆ ಇನ್ನು ಮುಂದೆ ಲಕ್ಷ್ಮೀದೇವಿ ನಿನ್ನನ್ನು ಬಿಟ್ಟು ಹೋಗಲಿ ಅಂತ ಶಾಪವನ್ನು ಕೊಟ್ಟುಬಿಡ್ತಾರೆ. ಯಾವಾಗ ಶಾಪವನ್ನು ಕೊಟ್ಟರೋ ಅವನ ಇಡೀ ದೇವೇಂದ್ರ ಪಟ್ಟವೇನೇ ಹೋಗಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ದೈತ್ಯರಿಗೆ ವಿಚಾರ ಗೊತ್ತಾಗುತ್ತೆ, ದೇವತೆಗಳ ಹತ್ರ ಈಗೇನಿಲ್ಲ, ಸಂಪತ್ತಿಲ್ಲ ಅಂತ. ತಕ್ಷಣವೇ ಅವರೇನು ಮಾಡ್ತಾರೆ, ಎಲ್ಲರೂ ಕೂಡ ಸೇರಿಕೊಂಡು ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅತ್ಯಂತ ಸುಲಭವಾಗಿ ಎಲ್ಲ ದೇವತೆಗಳನ್ನು ಕೂಡ ಸೋಲಿಸಿ ಹಾಕಿಬಿಡ್ತಾರೆ ಅಂತೆ. ಇಷ್ಟು ದಿವಸಗಳ ಕಾಲ ಸ್ವರ್ಗದಲ್ಲಿ ಆರಾಮವಾಗಿ ಜೀವನ ಮಾಡ್ತಾ ಇದ್ದಂಥ ಎಲ್ಲ ದೇವತೆಗಳು ಕೂಡ ತಮ್ಮ ಲೋಕದಿಂದ ತಾವೇ ಹೊರಗಡೆ ಬಂದುಬಿಡ್ತಾರೆ. ಆವಾಗ ಎಲ್ಲರೂ ಕೂಡ ಆ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ನಮಗೊಂದು ಪರಿಹಾರವನ್ನು ಹೇಳುವಂಥ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ನೀವೆಲ್ಲರೂ ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡಬೇಕು ಅಂತ. ಆದರೆ ಒಂದು ಕಂಡೀಷನ್ ಇದೆ, ಏನಂತಂದರೆ ನಿಮ್ಮ ಒಬ್ಬರ ಕೈಲಿ ಸಮುದ್ರ ಮಥನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಮಂದರ ಪರ್ವತ ಅತ್ಯಂತ ಎತ್ತರದ ಪರ್ವತ, ಅದನ್ನು ಎತ್ತಿ ಸಮುದ್ರದಲ್ಲಿ ಇಟ್ಟು ಮಥನ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಇವತ್ತು ಶಕ್ತಿನೇ ಇಲ್ಲ, ಶಕ್ತಿ ಕಡಿಮೆಯಾಗಿದೆ. ಹಾಗಾಗಿ ನೀವೇ ಮಾಡಬೇಕು, ನಿಮ್ಮ ಶತ್ರುಗಳಾದಂಥ ದೈತ್ಯರೊಟ್ಟಿಗೆ ಸೇರಿಕೊಂಡು ಮಥನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂತೆ. ಆವಾಗ ದೇವತೆಗಳು ಹೇಳ್ತಾರೆ, ಅದೇ ಸಾಧ್ಯ ಸ್ವಾಮಿ ಅಂತ. ಯಾಕಂದರೆ ದೇವತೆಗಳು ನಮ್ಮ ದೈತ್ಯರು ನಮ್ಮ ಪಕ್ಕಾ ಶತ್ರುಗಳು. ಇವತ್ತು ನಾವು ಸಮುದ್ರ ಮಥನ ಮಾಡ್ತಾ ಇರೋದು ಯಾಕೆ, ಅಮೃತ ಬೇಕು ಅಂತ. ನಮಗೆ ಅಮೃತ ಬೇಕು ಅಂತ ಅವರು ಬಂದು ಹೆಲ್ಪ್ ಮಾಡ್ತಾರಾ, ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಹೇಗೆ ಇದೆ ಇಲ್ಲ ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ಅರಯೋಪಿ ಹಿ ಸಂಧೇಯ ಸತಿ ಕಾರ್ಯಾರ್ಥ ಸಾಧನೆ ಅಂತ. ನಮ್ಮ ಕೆಲಸ ಆಗಬೇಕಾದರೆ ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇರಬೇಕು ಅಂತ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಹಿಮೂಷಕ ಬದ್ದೇವಾಹ ಅಂತ. ಒಬ್ಬ ಹಾವಾಡಿಗ ಇದ್ದ, ಹಾವನ್ನು ಆಡಿಸುವಂಥ ವ್ಯಕ್ತಿ ಇದ್ದ. ಅವನ ಹತ್ರ ಬಿದಿರಿನ ಬುಟ್ಟಿ ಇತ್ತು, ಅದರಲ್ಲಿ ಒಂದು ಹಾವನ್ನು ಹಾಕಿಕೊಂಡು ಪ್ರತಿನಿತ್ಯ ಹಾವನ್ನು ಆಡಿಸ್ತಾ ಇದ್ದ, ಅದರಿಂದ ಜೀವನ ಮಾಡ್ತಾ ಇದ್ದ. ಆ ಹಾವಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು, ಬುಟ್ಟಿಯಲ್ಲಿ ಇದ್ದು. ಒಂದು ದಿವಸ ಏನಾಯಿತು, ಆ ಒಂದು ಇಲಿಯನ್ನು ತರ್ತಾನೆ ಅವನು. ಇಲಿಯನ್ನು ತಂದು ಆ ಬುಟ್ಟಿಯೊಳಗೆ ಆಹಾರಕ್ಕೆ ಅಂತ ಹಾಕ್ತಾನೆ, ಹಾವಿಗೆ ಆಹಾರ ಅಂತ ಹಾಕ್ತಾನೆ. ಆವಾಗ ಹಾವು ವಿಚಾರ ಮಾಡುತ್ತೆ ಸ್ವಲ್ಪ, ಇವತ್ತು ನನಗೆ ಈ ವ್ಯಕ್ತಿ ಇಲಿಯನ್ನು ಆಹಾರ ಅಂತ ಹಾಕಿದ್ದಾನೆ, ಈ ಇಲಿಯನ್ನು ತಿಂದು ನಾನೇ ಮಾಡಬೇಕು, ಇದೇ ಬುಟ್ಟಿಯಲ್ಲಿ ಇರಬೇಕು. ಇಲಿಯನ್ನು ತಿಂದೇ ಹೋದ್ರೆ ಏನು ಮಾಡಬೇಕು, ಇದೇ ಬುಟ್ಟಿಯಲ್ಲಿ ಇರಬೇಕು. ಒಟ್ಟಿನಲ್ಲಿ ನನಗೆ ಈ ಬುಟ್ಟಿಯಲ್ಲಿ ಜೀವನ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಾನೇನು ಮಾಡಬೇಕು, ಸ್ವಲ್ಪ ವಿಚಾರ ಮಾಡುತ್ತೆ. ಇಲಿ ವಾಸ್ತವಿಕವಾಗಿ ಹಾವಿಗೆ ಪರಮಶತ್ರು, ಇಬ್ಬರು ಕೂಡ ಪರಮಶತ್ರುಗಳು. ಆದರೆ ಹಾವು ವಿಚಾರ ಮಾಡುತ್ತೆ, ಇಲಿಯೊಟ್ಟಿಗೆ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ. ಇಲಿಗೆ ಹೇಳುತ್ತೆ, ನೋಡು, ನಾನು ಈ ಬುಟ್ಟಿಯಲ್ಲಿ ಇದ್ದೀವಿ, ನೀನು ಈ ಬುಟ್ಟಿಯಲ್ಲಿ ಇದ್ದೀವಿ, ಇಬ್ಬರೂ ಕೂಡ ಸಾವು ನಿಶ್ಚಿತ. ಹಾಗಾಗಿ ಸ್ವಲ್ಪ ಇಬ್ಬರು ಕೂಡ ಫ್ರೆಂಡ್ಶಿಪ್ ಮಾಡಿಕೊಂಡು ಇದರಿಂದ ಪಾರಾಗೋಣ ಅಂತ. ಹೇಗೆ ಅಂತಂದರೆ, ಈ ಇಲಿಗೆ ಕಲ್ಲುಗಳು ತುಂಬ ಗಟ್ಟಿಯಾಗಿ ಇರ್ತವೆ. ಹಾಗಾಗಿ ನಾನೇನು ಮಾಡ್ತೇನೆ, ಇದು ಹೇಗಿದ್ದರೂ ಬಿದಿರಿನ ಬುಟ್ಟಿ, ನಾನು ಹೆಡೆ ಎತ್ತಿ ನಿಂತ್ಕೊಳ್ತೇನೆ, ನೀನು ನನ್ನ ಹೆಡೆಯ ಮೇಲೆ ನಿಂತ್ಕೊಂಡೇ ಮಾಡು, ಈ ಬುಟ್ಟಿಯನ್ನು ಕತ್ತರಿಸು, ಆವಾಗ ನಾವೇ ಮಾಡ್ತೀವಿ, ಇಬ್ಬರು ಕೂಡ ಆರಾಮಾಗಿ ಪಾರಾಗಿ ಬಿಡ್ತೇವೆ ಅಂತ ಹೇಳುತ್ತೆ ಅಂತೆ. ಪಾಪ ಇಲಿ ಹೌದು ಅಂತ ನಂಬಿಡುತ್ತೆ. ಹಾವು ಹೆಡೆ ಎತ್ತುತ್ತೆ, ಅದರ ಮೇಲೆ ಇಲಿ ಕೂತ್ಕೊಳ್ಳುತ್ತೆ, ಬುಟ್ಟಿನ ಕಡಿದು ಹಾಕುತ್ತೆ, ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಿದ್ದೇ ತಡ ಹಾವೇ ಮಾಡುತ್ತೆ, ಇಲಿಯನ್ನು ತಿಂದು ಹಾಕಿಬಿಡುತ್ತೆ.
ಪರಮಾತ್ಮ ಈ ಕಥೆಯನ್ನು ಹೇಳ್ತಾನೆ. ನೋಡಿ, ಆ ಹಾವಿಗೆ ಎಷ್ಟು ತಲೆ ಇತ್ತು, ಅಹಿಮೂಷಕವದ್ದೇವಾಹ ಸ್ಥಿತಿ ಕಾರ್ಯಾರ್ಥ ಸಾಧನೆ ಅಂತ. ಆ ಹಾವು ಮಾಡಿದಂತೆ ನೀವು ಕೂಡ ಮಾಡಿ ಅಂತ. ಹಾವಿಗೆ ಇಲಿ ಪರಮಶತ್ರು, ಹಾಗೆ ನಿಮಗೂ ಕೂಡ ದೈತ್ಯರು ಪರಮಶತ್ರುಗಳು. ಆದರೆ ಇವತ್ತು ನಿಮಗೇನಾಗಬೇಕು, ಕೆಲಸ ಆಗಬೇಕು. ಅದರಿಂದಾಗಿ ಬರೀ ನಿಮಗೆ ಉದ್ಧಾರ ಮಾತ್ರ ಅಲ್ಲ, ಇಡೀ ಜಗತ್ತಿನ ಉದ್ಧಾರ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಸಾಧನೆ ಆಗಲಿಕ್ಕೋಸ್ಕರ ನೀವೇ ಮಾಡಿ, ದೈತ್ಯರೊಟ್ಟಿಗೆ ಸೇರಿಕೊಂಡು ಅಮೃತವನ್ನು ಮಥನ ಮಾಡಿ, ಸಮುದ್ರ ಮಥನ ಮಾಡಿ, ನಿಮಗೆ ಮಾತ್ರ ಅಮೃತ ಸಿಗುತ್ತೆ. ಅದರ ಜವಾಬ್ದಾರಿ ನನ್ನದು, ನೀವೇನು ಚಿಂತೆ ಮಾಡಬೇಡಿ ಅಂತ ದೇವತೆಗಳಿಗೆ ಹೇಳ್ತಾನೆ ಅಂತೆ. ಸರಿ ಅಂತ ಎಲ್ಲ ದೇವತೆಗಳು ಕೂಡ ಮತ್ತೆ ದೈತ್ಯರ ಹತ್ರ ಹೋಗ್ತಾರೆ, ಪರಸ್ಪರ ಈ ರೀತಿ ಮಾತಾಡ್ತಾರೆ. ನಾವು ಎಲ್ಲರೂ ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡೋಣ, ಸಮುದ್ರದಿಂದಾಗಿ ಬಂದಂತಹ ಅಮೃತ ನಮಗೆ 50%, ನಿಮಗೆ 50% ಅಂತ ಒಪ್ಪಂದ ಎಲ್ಲವೂ ಕೂಡ ಆಗುತ್ತೆ. ಎಲ್ಲರೂ ಕೂಡ ಸರಿ ಅಂತ ಅಮೃತ ಮಥನ ಮಾಡಲಿಕ್ಕೆ ಅಂತ ಸಿದ್ಧರಾಗ್ತಾರೆ. ಸಮುದ್ರ ಅಂತ ಅದನ್ನು ಕರೀತಾರೆ, ಸಾಗರವನ್ನು ಸಮುದ್ರ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ, ಮುದ್ರಾ ಅಂದರೆ ತೀರ ಅಂತ ಅರ್ಥ, ದಡ. ಯಾವುದಕ್ಕೆ ತೀರ ಇದೆಯೋ ಅದು ಸಮುದ್ರ ಅಂತ. ಈಗ ನದಿಗೂ ಒಂದು ತೀರ ಅಂತಿರುತ್ತೆ, ಸರೋವರಕ್ಕೂ ತೀರ ಇರುತ್ತೆ, ಕೆರೆಗೂ ತೀರ ಇರುತ್ತೆ. ಆದರೆ ಅದು ಯಾವುದಕ್ಕೂ ಕೂಡ ಸಮುದ್ರ ಅಂತ ಕರೆಯೋದಿಲ್ಲ. ಸಮುದ್ರ ಅಂತ ಏನು, ತೀರ ಇರೋದು ಅಂತ. ನದಿಗೂ ತೀರ ಇರುತ್ತೆ, ಕೆರೆಗೂ ತೀರ ಇರುತ್ತೆ, ಮತ್ತು ಇದಕ್ಕೂ ತೀರ ಇರುತ್ತೆ, ಸರೋವರಕ್ಕೂ ತೀರ ಇರುತ್ತೆ. ಆದರೆ ಸಮುದ್ರ ಅಂತ ಕರೆಯೋದು ಯಾವುದನ್ನು, ಸಾಗರವನ್ನು ಮಾತ್ರ ಕರೀತಾರೆ. ಯಾಕೆ ಅಂತಂದರೆ, ಅಸಾಧಾರಣೇನ ವ್ಯಪದೇಶ ಭವಂತಿ ಅಂತ ಒಂದು ಸಂಸ್ಕೃತ ವ್ಯಾಕರಣದ ನಿಯಮ. ಅಂದರೆ ಕೆರೆಯ ಒಂದು ತೀರಕ್ಕೆ ಹೋಗಿ ನಿಂತ್ಕೊಂಡು ಏನಾಗುತ್ತೆ, ನಮಗೆ ಕೆರೆಯ ಆ ಕಡೆ ತೀರ ಕಾಣಿಸುತ್ತೆ. ನದಿಗೆ ಹೋದ್ರೆ ಅಂತ ಏನು ಕಾಣಿಸುತ್ತೆ, ನಮಗೆ ಇಲ್ಲಿ ಈ ಕಡೆ ನಿಂತ್ಕೊಂಡ್ರೆ ಆ ಕಡೆ ತೀರ ಕಾಣಿಸುತ್ತೆ, ಕಿನ್ನಾಳಿನ ತೀರ ಕಾಣಿಸುತ್ತೆ. ಆದರೆ ಸಮುದ್ರ ಹಾಗಲ್ಲ. ಸಮುದ್ರದ ಒಂದು ಕಡೆ ನಿಂತ್ಕೊಂಡ್ರೆ ಇನ್ನೊಂದು ಕಡೆ ತೀರ ಕಾಣಿಸೋದೇ ಇಲ್ಲ, ಅದಕ್ಕೆ ನಮಗೆ ಕೊನೆಯೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಹೆಸರು ಏನಿಟ್ಟರು, ಸಮುದ್ರ ಅಂತ ಇಟ್ಟರು. ಸಮುದ್ರಕ್ಕೂ ಕೂಡ ಏನಿದೆ, ತೀರ ಇದೆ ಅಂತ. ಹಾಗೆ ಅಂತಹ ಸಮುದ್ರವನ್ನು ಮಥನ ಮಾಡಲಿಕ್ಕೆ ಅಂತ ಬರ್ತಾರೆ. ಮಥನ ಮಾಡಬೇಕಾದ್ರೆ ದೊಡ್ಡ ಕಡಗೋಲು ಬೇಕು. ಆ ಒಂದು ಸಮುದ್ರವನ್ನು ಮಥನ ಮಾಡಲಿಕ್ಕೆ ಕಡಗೋಲು ಯಾವುದು ಅಂತಂದರೆ, ಮಂದರ ಪರ್ವತವೇ ಕಡಗೋಲಾಯಿತು, ಮತ್ತು ವಾಸುಕಿ ಸರ್ಪವೇನೆ ಹಗ್ಗವಾಯಿತು. ಹೀಗೆ ಎಲ್ಲ ದೇವಾನುದೇವತೆಗಳು ಮತ್ತು ದೈತ್ಯರು ಕೂಡ ಸೇರಿಕೊಂಡು ಸಮುದ್ರವನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಮುದ್ರ ಮಥನ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಏನೇ ಗಲಾಟೆ ಶುರುವಾಯಿತು. ಯಾಕೆ ಏನಾಯಿತು, ಈ ದೈತ್ಯರು ಏನು ಮಾಡಿದ್ರು, ಹಾವಿನ ಬಾಲ ಹಿಡ್ಕೊಂಡಿದ್ರು, ದೇವತೆಗಳು ಮುಖ ಹಿಡ್ಕೊಂಡಿದ್ರು. ಆವಾಗ ದೈತ್ಯರು ಹೇಳ್ತಾರೆ ಅಂತೆ, ನಮ್ಮ ಕೈಯಲ್ಲಿ ಬಾಲ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವ್ಯಾರು, ದೈತ್ಯರು, ಅತ್ಯಂತ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂತಹ ದೊಡ್ಡ ಜ್ಞಾನಿಗಳು ನಾವು, ನಮಗೆ ಈ ಬಾಲಗಿಲ್ಲ ಬೇಕಾಗಿಲ್ಲ ಅಂತ ಕೊಟ್ಟರೆ ಮುಖ ಕೊಡಿ, ಇಲ್ಲೇ ಹೋದರೆ ಬೇಡ ಅಂತ ಹೇಳ್ತಾರೆ ಅಂತೆ. ಆವಾಗ ಸರಿ ಅಂತ ಒಪ್ಕೊಳ್ತಾರೆ, ಮುಖವನ್ನೇ ಕೊಡ್ತಾರೆ. ಮುಖವನ್ನು ಹಿಡಿದುಕೊಂಡು ಮಥನ ಮಾಡಲಿಕ್ಕೆ ಶುರು ಮಾಡ್ತಾರೆ. ದೈತ್ಯರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತೆ. ಯಾಕೆಂತಂದರೆ ವಾಸುಕಿ ಮಹಾ ವಿಷವನ್ನು ತುಂಬಿದಂಥ ದೊಡ್ಡ ಸರ್ಪ. ಯಾವಾಗ ಕಡಿಲಿಕ್ಕೆ ಶುರು ಮಾಡಿದ್ರು ಆವಾಗ ಅವನ ಬಾಯಿಂದಾಗಿ ವಿಷದ ಗಾಳಿ ಬರಲಿಕ್ಕೆ ಶುರುವಾಗುತ್ತೆ ಅಂತ. ಆ ವಿಷದ ಗಾಳಿಯಿಂದಾಗಿ ದೈತ್ಯರಿಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಸುಮ್ಮನೆ ಹಾಗೆ ಅದನ್ನು ಅನುಭವಿಸಿಕೊಂಡು ಮಥನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಆಯಿತು. ಮಥನ ಆಗ್ತಾ ಆಗ್ತಾ ಪ್ರಾರಂಭದಲ್ಲಿ ಬಂದದ್ದು ಯಾವುದು ಅಂದರೆ, ಭಯಾನಕವಾದಂತಹ ಹಾಲಾಹಲ ಎನ್ನುವಂಥ ವಿಷ. ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ನಮಗೆ ಮೊದಲಾಗೋದೇನು, ಸೋಲೆ ಆಗುತ್ತೆ, ಕಷ್ಟವೇ ಬರುತ್ತೆ. ಆದರೆ ಆ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಮುಂದೆ ಹೋದಾಗ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಹಾಗೆ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಮೊದಲು ಬಂದದ್ದು ಯಾವುದು, ಈ ಹಾಲಾಹಲ ಎನ್ನುವಂಥ ವಿಷ. ಸಾಕ್ಷಾತ್ ಕಲಿಯೇ ಅದಕ್ಕೆ ಅಭಿಮಾನಿಯಾಗಿದ್ದ. ಅಂತಹ ವಿಷಯ ಬಂದಾಗ ಎಲ್ಲರೂ ಕೂಡ ಓಡಿ ಹೋಗಿಬಿಡ್ತಾರೆ ಅಂತೆ. ಆವಾಗ ಅಲ್ಲಿಗೆ ಸಾಕ್ಷಾತ್ ಮಹಾರುದ್ರ ದೇವರು ಮತ್ತು ವಾಯುದೇವರು ಬರ್ತಾರೆ. ವಾಯುದೇವರು ರುದ್ರದೇವರು ಕೇಳ್ತಾರೆ ಅಂತ, ನಮ್ಮ ಹೆಂಡತಿಗೆ ಹೀಗೆ ದೊಡ್ಡ ವಿಷ ಬಂದಿದೆ, ವಿಷವನ್ನು ಹಾಗೇ ಬಿಟ್ಟರೆ ಇಡೀ ಜಗತ್ತನ್ನೇ ಸುಟ್ಟು ಹಾಕಿಬಿಡುತ್ತೆ, ನಾನು ಹೋಗಿ ವಿಷ ಕುಡಿಲ್ಲ ಅಂತ ಕೇಳ್ತಾರೆ ಅಂತೆ. ಯಾವುದೇ ಹೆಂಡತಿ ಆದರೂ ಕೂಡ ತನ್ನ ಗಂಡನಿಗೆ ವಿಷ ಕೊಡಲಿಕ್ಕೆ ಒಪ್ಪಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪಾರ್ವತೀದೇವಿ ಹೇಳ್ತಾಳೆ, ಪರಮಾರಾಧನಂ ತದ್ಧಿ ಪುರುಷಸ್ಯ ಅಖಿಲಾತ್ಮನಃ ಅಂತ. ನೀವು ಮಾಡ್ತಾ ಇರೋದು ದೊಡ್ಡ ಪರಮಾತ್ಮನ ಪೂಜೆ, ವಿಷವನ್ನು ಕುಡಿಯೋದು ಕೂಡ ಪರಮಾತ್ಮನ ಪೂಜೆ. ಹಾಗಾಗಿ ಅವಶ್ಯವಾಗಿ ನೀವು ಹೋಗಿ ವಿಷವನ್ನು ಕುಡೀರಿ ಅಂತ ಪಾರ್ವತೀದೇವಿ ತನ್ನ ಗಂಡನಿಗೆ ಹೇಳ್ತಾರೆ ಅಂತೆ. ಆ ಸಂದರ್ಭದಲ್ಲಿ ವಾಯುದೇವರು ರುದ್ರದೇವರಿಗಿಂತ ಮೊದಲು ಬಂದು ಆ ಸಮಗ್ರ ವಿಷವನ್ನು ಕೂಡ ಪಾನ ಮಾಡ್ತಾರೆ. ಆದರೆ ರುದ್ರದೇವರಿಗೊಂದು ಉತ್ಸಾಹ ಇರುತ್ತೆ, ನಾನು ವಿಷವನ್ನು ಕುಡಿಬೇಕು ಅಂತ. ಅದಕ್ಕೆ ಮಾಡ್ತಾರೆ, ಒಂದು ತೊಟ್ಟು ವಿಷವನ್ನು ಮಾತ್ರ ಉಳಿಸಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಹಾಕಿ ತಿಕ್ಕಿ ಅದನ್ನು ನಿರ್ವೀರ್ಯವನ್ನಾಗಿ ಮಾಡಿ ರುದ್ರದೇವರಿಗೆ ಕೊಡ್ತಾರೆ ಅಂತೆ. ಕೊಟ್ಟಾಗ ಏನಾಗುತ್ತೆ, ರುದ್ರದೇವರು ಒಂದು ಹನಿ ಮಾತ್ರ ವಿಷವನ್ನು ಕುಡಿದು ಏನಾಗುತ್ತೆ, ಅವರ ಇಡೀ ಕಂಠ ನೀಲಿಯಾಗಿಬಿಡುತ್ತೆ. ಅದರಿಂದಾಗಿ ಅವರೆಂತ ಕರೆಸ್ಕೊಳ್ತಾರೆ, ನೀಲಕಂಠ ಅಂತ ಕರೆಸ್ಕೊಳ್ತಾರೆ. ಅಷ್ಟು ಮಾತ್ರ ತಲೆ ಪೂರ್ತಿ ಬಿಸಿಯಾಗಿಬಿಡುತ್ತೆ. ಆವಾಗ ತಲೆಯ ಮೇಲೆ ಆ ಸಮುದ್ರದಲ್ಲೇ ಹುಟ್ಟಿದಂಥ ಚಂದ್ರನನ್ನು ಇಡ್ತಾರೆ, ಮತ್ತು ಗಂಗೆಯನ್ನು ಇಡ್ತಾರೆ, ನಿರಂತರ ಅಭಿಷೇಕ ಮಾಡುವಂತೆ ಮಾಡ್ತಾರೆ. ಈ ಹೊಟ್ಟಿನಲ್ಲಿ ರುದ್ರದೇವರ
ತಲೆ ಶಾಂತವಾಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಇನ್ನಷ್ಟು ವಿಷ ಉಳಿದಿತ್ತಂತೆ. ಆ ವಿಷ ಏನಾಯಿತು, ಆ ವಿಷದಿಂದಾಗೇನು ಇವತ್ತು ನಾವು ನೋಡುವಂಥ ಹಲ್ಲಿಯಾಗಲಿ, ಚೇಳಾಗಲಿ, ಹಾವಾಗಲಿ ಅವೆಲ್ಲವೂ ಕೂಡ ಅದರಿಂದ ಹುಟ್ಟಿದವು ಅಂತ. ಹಾಲಾಲ ವಿಷದಿಂದಾಗಿ ಈ ವಿಷ ಜಂತುಗಳೆಲ್ಲವೂ ಕೂಡ ಹುಟ್ಟಿದವು. ಇನ್ನಷ್ಟು ವಿಷ ಉಳಿಯಿತು ಅಂತೆ. ಆ ವಿಷವನ್ನೇ ಏನು ಮಾಡಿದರು, ಶುಕ್ರಾಚಾರ್ಯರು ತಪಸ್ಸನ್ನು ಮಾಡಿ ಅದನ್ನು ಪಡೆದುಕೊಂಡ್ರು, ತಮ್ಮ ಹತ್ರ ಇಟ್ಕೊಂಡ್ರು. ಮುಂದೆ ಮಹಾಭಾರತದ ಸಂದರ್ಭದಲ್ಲಿ ಶಕುನಿ ತಾನು ಶುಕ್ರಾಚಾರ್ಯರ ಹತ್ರ ಹೋಗಿ ಅವನ ಮನಸ್ಸನ್ನು ಒಲಿಸಿ ತಾನು ಆ ವಿಷವನ್ನು ತೆಗೆದುಕೊಂಡು ಬಂದು ಅದನ್ನೇ ಮಾಡಿದ. ದುರ್ಯೋಧನನಿಗೆ ಭೀಮಸೇನ ದೇವರಿಗೆ ವಿಷವನ್ನು ಹಾಕಿದ. ಭೀಮಸೇನ ದೇವರಿಗೆ ಅದನ್ನೇನು ಏನೂ ಎಫೆಕ್ಟ್ ಆಗಲಿಲ್ಲ. ಯಾಕೆಂತಂದರೆ ಅದು ಹುಟ್ಟಿದಾಗಲೇ ಅದನ್ನು ಕುಡಿದಂಥವ್ರು ಯಾರು? ವಾಯುದೇವರು. 99% ಹಾಲಾಲ ವಿಷ ಕುಡಿದವರು ಯಾರು? ವಾಯುದೇವರು. ಆವಾಗಲೇ ಅವರಿಗೇನಾಗಲಿಲ್ಲ. ಉಳಿದ 1% ವಿಷವನ್ನು ಕುಡಿದಾಗ ಅವರಿಗೇನು ಆಗಲಿಲ್ಲ. ಹೀಗೆ ಒಟ್ಟು ಸಮುದ್ರ ಮಥನದಲ್ಲಿ ಬಂದಂತಹ 6ನೇ ಮನ್ವಂತರದಲ್ಲಿ ಬಂದಂತಹ ವಿಷ ಮುಂದೆ ಈ ವೈವಸ್ವತ ಮನ್ವಂತರದವರೆಗೂ ಕೂಡ ಉಳಿದುಕೊಂಡು ಬರ್ತಾ ಇದೆ. ಹೀಗೆ ವಿಷದ ಬಾಧೆ ಪರಿಹಾರ ಆಯಿತು. ಮತ್ತೆ ಮೊದಲಿನಂತೆ ಎಲ್ಲರೂ ಕೂಡ ಸೇರಿಕೊಂಡು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಉಚ್ಚೇಶ್ರವಸ್ ಎನ್ನುವಂಥ ಕುದುರೆ ಬಂತು, ಐರಾವತ ಎನ್ನುವಂಥ ಆನೆ ಬಂತು. ಐರಾವತ ಆನೆ ಅಂತಂದರೆ ಸಾಮಾನ್ಯ ಜಗತ್ತಿನ ಆನೆ ಅಂತ, ಅದಕ್ಕೆ 2 ಕೊಂಬು ಕೋರೆ ಇರೋದಿಲ್ಲ, ಮತ್ತು 4 ದಂತಗಳಿರ್ತವೆ. ಅಂತಹ ವಿಶಿಷ್ಟವಾದಂತಹ ಆನೆ ಐರಾವತ ಎನ್ನುವಂತಹ ಆನೆ. ಪಾರಿಜಾತ ವೃಕ್ಷ ಬಂತು, ಅಪ್ಸರ ಸ್ತ್ರೀಯರು ಬಂದರು. ಅದಾದ ಮೇಲೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ. ಸವ್ರೀಢ ಹಾಸಂ ದದತಿ ಸುಶೋಭನಂ ಅಂತ ಅದ್ಭುತವಾದಂತಹ ರೂಪದಿಂದಾಗಿ ಎಲ್ಲರ ಕಣ್ಣನ್ನು ಕೂಡ ಆಕರ್ಷಣೆ ಮಾಡ್ತಾ ಜಗದ ತಾಯಿಯಾದಂತಹ ಲಕ್ಷ್ಮೀದೇವಿ ಬಂದಳು. ಆ ಸಂದರ್ಭದಲ್ಲಿ ದೈತ್ಯರೆಲ್ಲರೂ ಕೂಡ ಸೇರಿಕೊಂಡು ನನಗೆ ಬೇಕು ಅಂತ ಜಗಳ ಮಾಡ್ತಾ ಇರ್ತಾರೆ. ಆವಾಗ ಲಕ್ಷ್ಮೀದೇವಿ ತಾನು ಕೈಯಲ್ಲಿ ತಂದು ದಿವ್ಯವಾದಂತಹ ಹಾರವನ್ನು ಹಿಡಿದುಕೊಂಡು ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡಿ ವವ್ರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಸಿತಂ ಅಂತ ಎಲ್ಲರೂ ಕೂಡ ನನಗೆ ಲಕ್ಷ್ಮೀ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದರು. ಆದರೆ ಪರಮಾತ್ಮ ಒಬ್ಬ ಮಾತ್ರ ಸುಮ್ಮನೆ ಇದ್ದ. ನನಗೆ ಲಕ್ಷ್ಮೀ ಬೇಡ, ಯಾರೂ ಕೂಡ ಬೇಡ ಅಂತ ಸುಮ್ಮನೆ ಇದ್ದ. ಅಂತಹ ಪರಮಾತ್ಮನನ್ನೇ ಲಕ್ಷ್ಮೀದೇವಿ ಹಾರ ಹಾಕಿ ಮದುವೆ ಆಗ್ತಾ ಇದ್ದಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಮತ್ತು ಪರಮಾತ್ಮನ ವಿಶೇಷವಾದಂತಹ ಸ್ವಯಂವರ ಎಂಬುದು ನಡೆಯುತ್ತೆ. ಪರಮಾತ್ಮ ಲಕ್ಷ್ಮೀದೇವಿ ವಿವಾಹ ಎಂಬುದಾಗುತ್ತೆ. ಅಷ್ಟಾದರೂ ಕೂಡ ಅಮೃತ ನಿಲ್ಲೇ ಇಲ್ಲ. ಉದ್ದೇಶ ಏನು? ಅಮೃತ ಬೇಕು ಅಂತ. ಮತ್ತೆ ಅಮೃತ ಮಥನ ಪ್ರಾರಂಭ ಆಯಿತು. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ, ಆಯುರ್ವೇದದಲ್ಲಿ ಇಜ್ಜೆಭಾಕಂತ ಇಡೀ ಜಗತ್ತಿನ ವೈದ್ಯನಾದಂತಹ ಪರಮಾತ್ಮ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲುಗಡೆ ಬಂದದ್ದೇ ತಡ ಏನಾಯಿತು, ಎಲ್ಲ ದೈತ್ಯರು ಕೂಡ ಸೇರಿಕೊಂಡು ಅವನ ಕೈಯಲ್ಲಿ ಇದ್ದಂತಹ ಅಮೃತ ಕಲಶವನ್ನು ಅಪಹಾರ ಮಾಡಿಕೊಂಡೇ ಹೋಗಿಬಿಟ್ರು. ಆವಾಗ ವ್ಯಾಖ್ಯಾನಕಾರರು ಪ್ರಶ್ನೆ ಮಾಡ್ಕೊಳ್ತಾರೆ, ಪರಮಾತ್ಮ ಯಾಕೆ ಸುಮ್ಮನೆ ಇದ್ದ ಅಂತ. ತನ್ನ ಕೈಯಲ್ಲಿ ಇದ್ದಂತಹ ಅಮೃತ ಕಲಶವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪರಮಾತ್ಮನ ಕೈಯಲ್ಲಿ ಸಾಧ್ಯವಾಗಲಿಲ್ವಾ ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಪರಮಾತ್ಮನಿಗೆ ಸಾಮರ್ಥ್ಯ ಇತ್ತು, ಆದರೂ ಕೂಡ ದೈತ್ಯರ ಸ್ವಭಾವ ಜಗತ್ತಿಗೆ ಗೊತ್ತಾಗಬೇಕು ಅಂತ. ಒಪ್ಪಂದ ಆಗಿದ್ದೇನೋ, ನಮಗೆ 50% ನಿಮಗೆ 50% ಅಂತ ಒಪ್ಪಂದ ಆಗಿದ್ದು. ಹಾಗಾಗಿ ಆ ಒಪ್ಪಂದ ಆದಂತಹ ಒಂದು ವಿಚಾರವನ್ನು, ರೂಲ್ಸನ್ನು ಮೊದಲು ಬ್ರೇಕ್ ಮಾಡಿದವರು ಯಾರು? ದೈತ್ಯರು ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ ಪರಮಾತ್ಮ ತನ್ನ ಕೈಯಲ್ಲಿ ಇದ್ದಂತಹ ಅಮೃತ ಕಲಶವನ್ನು ಸುಮ್ಮನೆ ಹಾಗೆ ಬಿಟ್ಟ. ದೈತ್ಯರನ್ನು ಅಪಹಾರ ಮಾಡಿಕೊಂಡು ಹೋಗಿ, ನಾನು ಈ ಅಮೃತವನ್ನು ದೇವತೆಗಳಿಗೆ ಕೊಡೋದೇ ಬೇಡ, ನಾವೇ ಕುಡಿದು ನಾವೇ ಅಮರರಾಗಿ ಇಡೀ ಜಗತ್ತನ್ನು ಆಳೋಣ ಎಂಬುದಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಾರೆ. ಇಷ್ಟೆಲ್ಲ ಆಯಿತು. ತಕ್ಷಣ ಆ ಸಂದರ್ಭದಲ್ಲಿ ಬಂದಂತಹ ಇನ್ನೊಂದು ಪರಮಾತ್ಮನ ರೂಪ ಅಂತಂದರೆ ಮೋಹಿನಿ ರೂಪ. ಹೆಸರೇ ಹೇಳುವಂತೆ ಪರಮಾತ್ಮನ ಅತ್ಯದ್ಭುತವಾದಂತಹ ಸ್ತ್ರೀ ರೂಪ, ಮೋಹಕವಾದಂತಹ ರೂಪ. ಯಾವಾಗ ಆ ಪರಮಾತ್ಮನ ರೂಪವನ್ನು ನೋಡ್ತಾರೋ ಆವಾಗ ದೈತ್ಯರಿಗೆ ಮನಸ್ಸು ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗಿ ಹೋಗಿಬಿಡುತ್ತೆ ಅಂತೆ. ಅಷ್ಟು ಸುಂದರವಾದಂತಹ ರೂಪವನ್ನು ಲಕ್ಷ್ಮೀದೇವಿ ರೂಪ ಕೂಡ ಆ ರೀತಿ ಇರಲಿಲ್ಲ ಅಂತೆ. ಯಾಕೆಂದರೆ ಬಂದದ್ದು ಯಾರು? ಸಾಕ್ಷಾತ್ ಪರಮಾತ್ಮ. ಲಕ್ಷ್ಮೀದೇವಿಗಿಂತಲೂ ಕೂಡ 1000 ಪಟ್ಟು, ಕೋಟಿ ಪಟ್ಟು, ಅನಂತ ಪಟ್ಟು ಹೆಚ್ಚು ಸೌಂದರ್ಯ ಇದು ಪರಮಾತ್ಮನಲ್ಲಿ. ಅಂತಹ ಪರಮಾತ್ಮನ ಸ್ತ್ರೀ ರೂಪ ಬಂದರೆ ಇಡೀ ಜಗತ್ತೇ ಮುಗ್ಧವಾಗಿ ಹೋಗಿಬಿಡುತ್ತು. ಆವಾಗ ಅಲ್ಲೇನಾಯಿತು, ವಾಸ್ತವಿಕವಾಗಿ ಜಗಳ ಪ್ರಾರಂಭ ಆಯಿತು ಅಂತ ದೈತ್ಯರಲ್ಲಿ. ನಾನು ಫಸ್ಟ್ ಕುಡಿತೀನಿ, ನೀನು ಫಸ್ಟ್ ಕುಡಿತೀನಿ ಅಂತ ಜಗಳ ಪ್ರಾರಂಭ ಆಯಿತು. ಮೋಹಿನಿ ಬರ್ತಾಳೆ. ಆವಾಗ ದೈತ್ಯರು ಏನು ಮಾಡ್ತಾರೆ, ಆ ಮೋಹಿನಿ ರೂಪವನ್ನು ಕಂಡು ಹೇಳ್ತಾರೆ ಅಂತೆ, ಮೋಹಿನಿ, ನಮ್ಮೆಲ್ಲರೂ ಕೂಡ ಜಗಳ ಆಡ್ತಾ ಇದ್ದೀವಿ, ಹಾಗಾಗಿ ನನ್ನ ಈ ಅಮೃತ ಕಲಶ ನಿನ್ನ ಕೈಲಿ ಕೊಡ್ತೇವೆ, ನೀನೇ ಪ್ರತಿಯೊಬ್ಬರಿಗೂ ಕೂಡ ಸರಿ ಸಮಾನವಾಗಿ ಹಂಚಬೇಕು ಅಂತ ತಾವೇ ಪರಮಾತ್ಮನ ಕೈಯಲ್ಲಿ ಕೊಡ್ತಾರೆ ಅಂತೆ. ಅಪಹಾರ ಮಾಡಿದ ಯಾರ ಕೈಯಿಂದ? ಪರಮಾತ್ಮನ ಕೈಯಿಂದ. ಕೊಟ್ಟಿದ್ದ ಯಾರ ಕೈಯಲ್ಲಿ? ಮತ್ತೆ ಪರಮಾತ್ಮನ ಕೈಯಲ್ಲೇ. ಆವಾಗ ಮೋಹಿನಿ ಹೇಳ್ತಾಳೆ ಅಂತೆ, ನೋಡಿ, ನೀವು ನನ್ನ ನಂಬಲಿಕ್ಕೆ ಹೋಗಬೇಡಿ ಅಂತ. ನಾನೊಬ್ಬ ಹೆಣ್ಣು, ಅತ್ಯಂತ ಸುಂದರಿಯಾದಂಥ ಹೆಣ್ಣು, ನಾನು ಯಾವಾಗ ಎಲ್ಲಿರ್ತೀನೋ ನನಗೇ ಗೊತ್ತಿಲ್ಲ, ನನ್ನ ನಂಬಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಅಂತೆ. ಆವಾಗ ದೈತ್ಯರು ಹೇಳ್ತಾರೆ, ಛೇಚೆ ಅಂತ ಮಾತಾಡ್ತಿದ್ದೀಯಾ,
ನೀನು ಇಷ್ಟು ಸುಂದರವಾಗಿದ್ದೀಯಾ, ನೀನು ಈ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಅತ್ಯಂತ ಪ್ರಾಮಾಣಿಕವಾದಂಥ ಹೆಣ್ಣು ಅಂತ ಹೇಳ್ತಾರೆ ಅಂತೆ. ಪರಮಾತ್ಮ ತಾನಾಗಿ ಎಚ್ಚರಿಕೆ ಕೊಟ್ಟ, ನನ್ನನ್ನು ನಂಬೇಡಿ ಅಂತ. ಅಷ್ಟಾದರೂ ಕೂಡ ಏನು ಮಾಡಿದರು, ತಾವೇ ಹೋಗಿ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಅಮೃತ ಕಲಶವನ್ನು ಮತ್ತೆ ಅದೇ ಪರಮಾತ್ಮನ ಕೈಯಲ್ಲಿ ಕೊಟ್ಟರು. ಇಷ್ಟು ಹೇಳಿದಾಗ ಇವಳು ಮೋಹಿನಿ ಹೇಳ್ತಾಳೆ ಅಂತೆ, ಸರಿ ನೀವೆಲ್ಲರೂ ಕೂಡ ಸಾಲಾಗಿ ಕೂತ್ಕೊಳ್ಳಿ, ಒಂದು ಸಾಲಿನಲ್ಲಿ ದೇವತೆಗಳು, ಇನ್ನೊಂದು ಸಾಲಿನಲ್ಲಿ ದೈತ್ಯರು, ನಾನು ಇಬ್ಬರಿಗೂ ಕೂಡ ಕೊಡ್ತೇನೆ ಅಂತ. ಯಾಕೆಂದರೆ ನೀವಿಬ್ಬರು ಕೂಡ ಪ್ರಯತ್ನ ಮಾಡಿದ್ದೀರಿ, ಹಾಗಾಗಿ ನೀವಿಬ್ಬರಿಗೂ ಕೂಡ ಅಮೃತವನ್ನು ಕೊಡ್ತೇನೆ. ಆದರೆ ನನ್ನದೊಂದು ರೂಲ್ಸ್ ಇದೆ ಅಂತ. ಏನಂತ, ನೀವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಾನು ನಿಮಗೆ ಅಮೃತವನ್ನು ಕೊಡ್ತೇನೆ, ನೀವು ಅಮೃತವನ್ನು ಕುಡಿದುಕೊಂಡು ಬಲಿಷ್ಠರಾಗಿ ಎಂಬುದಾಗಿ ಹೇಳ್ತಾರೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಸರಿ ಅಂತ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಪರಮಾತ್ಮ ತಾನೇ ಮಾಡಿದ ಆ ಒಂದು ದಿವ್ಯವಾದಂತಹ ಮೋಹಿನಿ ರೂಪದಿಂದಾಗಿ ಮೊದಲು ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡ್ತಾ ಶುರು ಮಾಡಿದ. ಹೀಗೆ ಪ್ರತಿಯೊಬ್ಬರಿಗೂ ಕೊಡ್ತಾ 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 ಬಂದ. ಕೊನೆಗೆ ಇಬ್ಬರು ಇದ್ದರಲ್ಲಿ, ಸೂರ್ಯ ಚಂದ್ರ. ಕೊನೆಗೆ ಇನ್ನೊಬ್ಬ ಬಂದು ಕೂತ್ಕೊಂಡ, ಸ್ವರ್ಭಾನು ಅಂತ, ರಾಹು ಅಂತ. ಅವನು ವಾಸ್ತವಿಕವಾಗಿ ದೈತ್ಯ, ಆದರೆ ಅವನು ಸ್ವಲ್ಪ ಕಣ್ಣು ಬಿಟ್ಟು ನೋಡ್ತಾನೆ ಅಂತೆ. ತನಗೆ ಮೋಸ ಆಗ್ತಾ ಇದೆ ಎಂದು ಗೊತ್ತಾಯಿತು. ಈ ಮೋಹಿನಿ ಏನು ಮಾಡ್ತಾ ಇದ್ದಾಳೆ, ನಮಗೆ ಅಮೃತವನ್ನು ಕೊಡ್ತಾನೇ ಇಲ್ಲ, ಕೇವಲ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡ್ತಾ ಇದ್ದಾಳೆ ಅಂತ. ತಕ್ಷಣ ಅವನೇನು ಮಾಡಿದ, ಇವರಿಗೆ ಅಮೃತ ಸಿಕ್ಕರೇನು ಬಿಟ್ಟರೇನು, ದೈತ್ಯರಿಗೆ ನನಗೊಬ್ಬನಿಗೆ ಸಿಕ್ಕರೆ ಸಾಕು ಅಂತ ಸ್ವಾರ್ಥದಿಂದಾಗಿ ತಾನು ಅಲ್ಲಿ ಬಂದು ಕೂತ್ಕೊಂಡ. ಕೊನೆಗೆ ಪರಮಾತ್ಮ ಸೂರ್ಯನಿಗೆ ಅಮೃತವನ್ನು ಕೊಟ್ಟ, ಚಂದ್ರನಿಗೆ ಕೊಟ್ಟ, ಕೊನೆಗೆ ರಾಹುವಿನ ಕೈಯಲ್ಲೂ ಹಾಕಿದ ತಕ್ಷಣ ಸೂರ್ಯ ಮತ್ತು ಚಂದ್ರರು ಕಣ್ಣುಬಿಟ್ಟು ನೋಡಿ ಹೇಳ್ತಾರೆ, ಪರಮಾತ್ಮ ಇವನು ದೇವತೆಯಲ್ಲ ದೈತ್ಯ ಅಂತ. ತಕ್ಷಣ ಪರಮಾತ್ಮ ಏನು ಮಾಡಿದ, ಅದ್ಭುತವಾದಂತಹ ರೂಪವನ್ನು ತ್ಯಾಗ ಮಾಡಿ ತಕ್ಷಣದಲ್ಲಿ ತಾನು ಚತುರ್ಭುಜನಾಗಿ ತನ್ನ ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡು ಅವನ ಶಿರಸ್ಸನ್ನೇ ಛೇದ ಮಾಡಿಬಿಟ್ಟ. ಅಲ್ಲಿ ಒಂದು ವಿಚಿತ್ರವಾದಂಥ ಘಟನೆ ಆಗುತ್ತೆ. ಏನು ಅಂತಂದರೆ, ಶಿರಸ್ಸು ಛೇದ ಆಯಿತು. ಅವನೇನು ಮಾಡಿಬಿಟ್ಟಿದ್ದ, ಅಮೃತವನ್ನು ಬಾಯಲ್ಲಿ ಹಾಕ್ಕೊಂಡಿದ್ದ. ಆದರೆ ಅಮೃತ ಏನಾಗಿರಲಿಲ್ಲ, ಕುತ್ತಿಗೆಯಲ್ಲಿ ಇಳಿದಿರಲಿಲ್ಲ. ಇಳಿಯೋದಕ್ಕಿಂತ ಮುಂಚೆ ಏನಾಯಿತು, ಶಿರಸ್ಸು ಛೇದ ಆಯಿತು. ಶಿರಸ್ಸು ಛೇದ ಆದಮೇಲೆ ಏನಾಯಿತು, ಅಮೃತ ದೇಹದಲ್ಲಿ ಬಿತ್ತು. ಹೀಗೆ ಮೇಲ್ಗಡೆ ತಲೆ, ಇದು ಕೆಳಗಡೆ ಇರೋದು ಶರೀರ. ಅಮೃತ ಕುಡಿದಿದ್ದಾನೆ, ದೇಹದ ಒಳಗಡೆ ಹೋಗಿಲ್ಲ. ತಲೆ ಕತ್ತರಿಸಿ ತಲೆ ಬೀಳಬೇಕಾದ್ರೆ ಏನಾಯಿತು, ಆ ತಲೆಯಿಂದಾಗಿ ಒಂದು ಅಮೃತದ ಬಿಂದು ದೇಹದಲ್ಲಿ ಬಿತ್ತು. ಹಾಗಾಗಿ ಒಂದು ಸೆಕೆಂಡ್ ಮುಂಚೆ ಬಿದ್ದುಬಿಟ್ಟಿದ್ರೆ ಉಳಿದು ಬಿಡ್ತಾ ಇದ್ದ. ಆದರೆ ಪರಮಾತ್ಮ ಆ ರೀತಿಯಾಗಿ ಅದ್ಭುತವಾಗಿ ವ್ಯವಸ್ಥೆಯನ್ನು ಮಾಡಿ ತಾನೇ ಮಾಡಿದ. ಅವನ ರುಂಡ ಬೇರೆಯಾಗುವಂತೆ ಮಾಡಿದ, ಅವನ ಮುಂಡ ಬೇರೆಯಾಗುವಂತೆ ಮಾಡಿದ. ಆ ತಲೆ ಏನೇ ರಾಹುವಾಗಿ ಗ್ರಹವಾಗಿ ಪರಿವರ್ತನೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅವನ ಶರೀರ ಕೆಳಗಿನ ಮುಂಡ ಏನಾಗುತ್ತೆ, ಇವತ್ತಿಗೂ ಕೂಡ ಶುದ್ಧೋದಕ ಸಮುದ್ರದಲ್ಲಿ, ಪರಮಾತ್ಮನ ಲೋಕದಲ್ಲಿ ಇರುವಂತಹ ಶುದ್ಧೋದಕ ಸಮುದ್ರದಲ್ಲಿ ಇವತ್ತಿಗೂ ಕೂಡ ತೇಲ್ತಾ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆದಾಗ ಕೊನೆಗೆ ದೇವತೆಗಳಿಗೆ ಅಮೃತ ಸಿಕ್ತು. ಮತ್ತು ಪರಸ್ಪರ ಎಲ್ಲರಲ್ಲೂ ಕೂಡ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಆವಾಗ ಅಮೃತ ಕುಡಿದಿದ್ದರಿಂದಾಗಿ ದೇವತೆಗಳು ಬಲಿಷ್ಠರಾಗಿರ್ತಾರೆ. ಬಲಿಷ್ಠರಾದಂತಹ ದೇವತೆಗಳು ತಾವು ಎಲ್ಲ ದೈತ್ಯರನ್ನು ಕೂಡ ಓಡಿಸಿ ಹಾಕಿ ಸೋಲಿಸಿ ಬಿಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ಹೋದಾಗ ಅಮೃತದ ಪಾತ್ರೆ ಇತ್ತು. ಅಮೃತದ ಪಾತ್ರೆಯಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಡು ಅಮೃತ ಅಂಟುಕೊಂಡಿದೆ. ಅಮೃತ ಪಾತ್ರೆ ಏನು ಮಾಡೋದು, ದೇವತೆಗಳ ರಾಜ ಇಂದ್ರ, ಅವನಿಗೆ ಕೊಡೋಣ ಅಂತ ಅವನಿಗೆ ಕೊಡ್ತಾರೆ. ದೇವತೆಗಳ ರಾಜನಾದಂಥ ಇಂದ್ರ ಅಮೃತದ ಪಾತ್ರೆಯನ್ನು ತನ್ನ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅದನ್ನೇನು ಮಾಡಬೇಕು, ಸುಮ್ಮನೆ ಅದಕ್ಕೋಸ್ಕರ ಮನೆಯ ಹೊರಗಡೆ ಒಂದು ಉದ್ಯಾನವನ ಇರುತ್ತೆ. ಆ ಉದ್ಯಾನವನದಲ್ಲಿ ಐರಾವತ ಎನ್ನುವಂಥ ಆನೆಯನ್ನು ಕಟ್ಟುವಂಥ ಕಂಬ ಇರುತ್ತೆ. ಆ ಕಂಬದ ಹತ್ತಿರ ಹೋಗಿ ಅದನ್ನು ಇಟ್ಟುಬಿಡ್ತಾನೆ ಅಷ್ಟೇ. ಪ್ರತಿನಿತ್ಯ ಏನಾಗ್ತಾ ಇರುತ್ತೆ, ಆ ಐರಾವತ ಆನೆಯ ಮದ ಜಲ ಇರುತ್ತಲ್ಲ, ಅದು ಎಲ್ಲ ಆ ಪಾತ್ರೆಯಲ್ಲಿ ಬೀಳ್ತಾ ಇರುತ್ತೆ. ಬಿದ್ದು ಏನಾಗುತ್ತೆ, ಅದರಿಂದ ಒಂದು ಬಳ್ಳಿ ಹುಟ್ಟುತ್ತೆ. ಬಳ್ಳಿ ಹುಟ್ಟಿ ಆ ಕಂಬದ ಸುತ್ತಿ ದೊಡ್ಡದಾಗಿ ಬೆಳೆಯುತ್ತೆ. ಅದಕ್ಕೆ ಹೆಸರೇನೆ ನಾಗವಲ್ಲಿ ಅಂತ. ಅರ್ಥಾತ್ ಇವತ್ತಿನ ತಿನ್ನುವಂಥ ವೀಳ್ಯದೆಲೆ ಇದೆಯಲ್ಲ, ಆ ವೀಳ್ಯದೆಲೆ ಹುಟ್ಟಿದ್ದು ಯಾವ ರೀತಿ ಅಂದರೆ, ಅಮೃತ ಮತ್ತು ಐರಾವತ ಆನೆಯ ಮದಜಲದ ಎಫೆಕ್ಟ್ನಿಂದಾಗಿ ಹುಟ್ಟಿದಂಥದ್ದು ಆ ಒಂದು ವೀಳ್ಯದೆಲೆ. ಅದಕ್ಕೆ ನಾಗವಲ್ಲಿ ಅಂತ ಹೆಸರು. ನಾಗ ಅಂದರೆ ಸಂಸ್ಕೃತದಲ್ಲಿ ಸರ್ಪಕ್ಕೂ ನಾಗ ಅಂತ ಕರೀತಾರೆ, ಆನೆಗೂ ನಾಗ ಅಂತ ಕರೀತಾರೆ. ಹೀಗೆ ನಾಗವಲ್ಲಿ, ನಾಗದಿಂದಾಗಿ ಬಿದ್ದಂತಹ ಬಳ್ಳಿ ಅಂತ, ಅದಕ್ಕೆ ನಾಗವಲ್ಲಿ ವೀಳ್ಯದೆಲೆ ಅಂತ ಹೆಸರು. ಹೀಗೆ ಆ ವೀಳ್ಯದೆಲೆ ಮಾಡುತ್ತೆ, ವಿಶೇಷವಾಗಿ ನಮಗೆ ಊಟ ಆದ ಮೇಲೆ ಮದವನ್ನು ಕೊಡುತ್ತೆ. ಮದ ಅಂದರೆ ಒಳ್ಳೆಯ ನಿದ್ದೆಯನ್ನು ಕೊಡುತ್ತೆ, ಮತ್ತು ಒಳ್ಳೆಯ ಆರೋಗ್ಯ ಗುಣ ಇರುವಂತಹ ಒಂದು ಔಷಧಿಯುಕ್ತವಾದಂತಹ ಎಲೆ ಅದು ವೀಳ್ಯದೆಲೆ. ಹೀಗೆ ಅದು ಹುಟ್ಟಿದ್ದು ಈ ರೀತಿಯಾಗಿ. ಇಷ್ಟೆಲ್ಲ ಆದ ಮೇಲೆ ವೇದವ್ಯಾಸ ದೇವರು ಹೇಳ್ತಾರೆ, ಇಲ್ಲಿ ದೇವತೆಗಳಿಗೆ ಯಾಕೆ ಫಲವನ್ನು ಪರಮಾತ್ಮ ಕೊಟ್ಟು ದೈತ್ಯರಿಗೆ ಯಾಕೆ ಕೊಳ್ಳಿಲ್ಲ ಅಂತ. ಯಾಕೆಂದರೆ ಇಲ್ಲಿ ಪ್ರಯತ್ನ ಮಾಡಿದ್ಯಾರು, ಇಬ್ಬರೂ ಮಾಡಿದ್ದಾರೆ. ಇಬ್ಬರೂ
ಪರ್ವತವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಇಬ್ಬರೂ ಕೂಡ ಪರ್ವತದಲ್ಲಿ ಸಮುದ್ರ ಮಥನವನ್ನು ಮಾಡಿದ್ದಾರೆ. ಹಾಗೆ ನೋಡಿದರೆ ಜಾಸ್ತಿ ಕಷ್ಟಪಟ್ಟಿದ್ದ್ಯಾರು? ದೈತ್ಯರು. ಯಾಕೆಂದರೆ ದೇವತೆಗಳು ಆರಾಮವಾಗಿ ಹಾವಿನ ಬಾಲ ಹಿಡ್ಕೊಂಡು ಮಥನ ಮಾಡ್ತಾಯಿದ್ರು. ದೈತ್ಯರು ಹಿಡ್ಕೊಂಡಿದ್ದೇನು? ಹಾವಿನ ಮುಖವನ್ನು. ಅದರಿಂದ ಬಂದಂಥ ವಿಷದ ಗಾಳಿಯಿಂದಾಗಿ ತುಂಬ ಕಷ್ಟಪಟ್ಟಿದ್ದರು. ಹಾಗಾಗಿ ಕಷ್ಟಪಟ್ಟಿದ್ದು ವಾಸ್ತವಿಕವಾಗಿ ಜಾಸ್ತಿ ಯಾರು? ದೈತ್ಯರು. ಅಮೃತ ಮಾತ್ರ ಪರಮಾತ್ಮ ಕೊಟ್ಟಿದ್ಯಾರಿಗೆ? ದೇವತೆಗಳಿಗೆ. ಹಾಗಾಗಿ ಪರಮಾತ್ಮ ಯಾಕೆ ಇಂಥ ತಾರತಮ್ಯವನ್ನು ಮಾಡಿದ ಅಂತ. ಇಬ್ಬರೂ ಮಾಡಿದ್ದು ಒಂದೇ ಕೆಲಸ, ಇಬ್ಬರಿಗೂ ಉದ್ದೇಶ ಇದ್ದದ್ದೇನೋ ಅಮೃತ ಬೇಕು ಅಂತ, ಅಮೃತ ಕೊಟ್ಟಿದ್ದು ಮಾತ್ರ ದೈತ್ಯರಿಗೆ, ದೇವತೆಗಳಿಗೆ ಅಂತ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಇಬ್ಬರಲ್ಲೂ ಎಲ್ಲವೂ ಕೂಡ ಇತ್ತು, ಆದರೆ ದೇವತೆಗಳಲ್ಲಿ ಒಂದು ಎಕ್ಸ್ಟ್ರಾ ಇತ್ತು ಅಂತ. ಏನಂತ? ಇದು ನಾವು ಮಾಡ್ತಾ ಇರುವುದು ಕೂಡ ಏನು? ಪರಮಾತ್ಮನ ಪೂಜೆ. ಪರಮಾತ್ಮನೇ ನಮ್ಮೊಳಗಡೆ ನಿಂತುಕೊಂಡು, ಪರ್ವತದ ಒಳಗಡೆ ಇದ್ದುಕೊಂಡು, ಕೂರ್ಮನಾಗಿ ಇದ್ದುಕೊಂಡು, ಧನ್ವಂತರಿಯಾಗಿ ಇದ್ದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಎನ್ನುವಂಥ ಪರಮಾತ್ಮನ ಪೂಜೆ ಎನ್ನುವಂಥ ಭಾವನೆಯಿಂದಾಗಿ ಎಲ್ಲ ದೇವತೆಗಳು ಕೂಡ ಸಮುದ್ರ ಮಥನವನ್ನು ಮಾಡಿದರು. ಆದರೆ ದೈತ್ಯರ ಅಹಂಕಾರ ಏನು? ನಾವು ಮಾಡ್ತಾ ಇದ್ದೇವೆ, ನಾವಿಲ್ಲದೆ ಹೋದರೆ ದೇವತೆಗಳಿಗೆ ಪರ್ವತವನ್ನು ಮಥನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಹಂಕಾರದಿಂದಾಗಿ ಮಾಡಿದರು. ಹೀಗೆ ದೇವತೆಗಳು ಮಾಡಿದ್ದು ಪರಮಾತ್ಮನಲ್ಲಿರುವಂಥ ಭಕ್ತಿಯಿಂದಾಗಿ, ದೈತ್ಯರು ಮಾಡಿದ್ದು ಅಹಂಕಾರದಿಂದಾಗಿ. ಹಾಗಾಗಿ ಪರಮಾತ್ಮ ಏನು ಮಾಡಿದ? ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಟ್ಟ, ದೈತ್ಯರಿಗೆ ಅಮೃತವನ್ನು ಕೊಡಲಿಲ್ಲ ಅಂತ ಈ ರೀತಿಯಾದ ಸೂಕ್ಷ್ಮವನ್ನು ವೇದವ್ಯಾಸ ದೇವರು ತಿಳಿಸ್ತಾರೆ. ಅದಾದ ಮೇಲೆ ಮತ್ತೆ ದೈತ್ಯರು ಭಾರಿ ಕೋಪದಿಂದಾಗಿ ಶುಕ್ರಾಚಾರ್ಯರ ಒಂದು ಸಾಮರ್ಥ್ಯದಿಂದಾಗಿ ಬಲಿಚಕ್ರವರ್ತಿಯ ಮೂಲಕ 100 ವಿಶ್ವಜಿತ್ ಯಾಗಗಳನ್ನು ಮಾಡಿಸಿ ಅವನನ್ನು ಇಂದ್ರಪಟ್ಟಕ್ಕೆ ಕೂಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಒಂದು ಪ್ರಯತ್ನವನ್ನು ಪರಮಾತ್ಮ ವಾಮನನಾಗಿ ಬಂದು ವಿಫಲಗೊಳಿಸ್ತಾನೆ. ಆ ಒಂದು ಚಿಂತನೆಯನ್ನು ನಾವು ನಾಳೆಯ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ, ಇಂದಿನ 4ನೇ ದಿವಸದ ಪ್ರವಚನವನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.